ओम शांति, ओम शांति, ओम शांति, ओम। खुश नसीब कितने प्रभु का मिला सहारा। हम खुश नसीब कितने प्रभु का मिला सहारा। हम हो गए उसी के, हम हो गए उसी के, वो हो गया हमारा हमारा। हम खुश नसीब कितने प्रभु का मिला सहारा। हम हो गए उसी के, हम हो गए उसी के, वो हो गया हमारा हमारा। हम खुश नसीब कितने प्रभु का मिला सहारा। हर रोज वो सवेरे आकर हमें जगाता। मेरे लाडलो उठो कहे, बड़े प्यार से उठाता। हर रोज वो सवेरे आकर हमें जगाता। मेरे लाडलो उठो कहे, बड़े प्यार से उठाता। क्या सोते जगते हर पल देखूं वही नजारा। हम हो गए उसी के, हम हो गए उसी के, वो हो गया हमारा हमारा। हम खुश नसीब कितने प्रभु का मिला सहारा। सद्ज्ञान के लुटाए हम पर वो हीरे मोती। मेरी ही एक की क्या जग की जगाए ज्योति। सद्ज्ञान के लुटाए हम पर वो हीरे मोती। मेरी ही एक की क्या जग की जगाए ज्योति। हमें हर कदम पे देता शिक्षाओं का इशारा। हम हो गए उसी के, हम हो गए उसी के, वो हो गया हमारा हमारा। हम खुश नसीब कितने प्रभु का मिला सहारा।
नजरों से तूने मेरी तस्वीर है सजाई, जन्मों जन्म की सुंदर तकदीर है बनाई। नजरों से तूने मेरी तस्वीर है सजाई, जन्मों जन्म की सुंदर तकदीर है बनाई। आंगन में मन के मेरे जन्नत को है उतारा, हम हो गए उसी के, हम हो गए उसी के, वो हो गया हमारा हमारा। हम खुश नसीब कितने, प्रभु का मिला सहारा, हम हो गए उसी के, हम हो गए उसी के, वो हो गया हमारा हमारा। हम खुश नसीब कितने, प्रभु का मिला सहारा, हम खुश नसीब कितने, प्रभु का मिला सहारा। ಇವತ್ತು ಭಾನುವಾರ 6/4/2025 ಬಾಬಾದವರ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. ಅವ್ಯಕ್ತ ಬಾಪ್ತಾದ 15/12/2004। बापदादा की विशेष आशा, हर एक बच्चा दुआएं दे और दुआएं ले। ಬಾಬರವರದ್ದು ವಿಶೇಷವಾದಂತ ಆಸೆ, ಪ್ರತಿಯೊಂದು ಮಕ್ಕಳು ಸಹಿತ ಆಶೀರ್ವಾದವನ್ನ ಕೊಡಬೇಕು, ಆಶೀರ್ವಾದವನ್ನ ತಗೋಬೇಕು। आज बाप दादा अपने चारों ओर के बेफिक्र बादशाहों की सभा को देख रहे हैं। ಇವತ್ತು ಬಾಪ್ ದಾದಾ 4 ಕಡೆಯ ನಿಶ್ಚಿಂತ ಚಕ್ರವರ್ತಿಗಳ ಸಭೆಯನ್ನ ನೋಡ್ತಾ ಇದ್ದಾರೆ। यह सभा राज्यसभा सारे कल्प में इस समय ही है। ಬಾಬಾ ಹೇಳ್ತಾರೆ, ಈ ಸಭೆ 5000 ವರ್ಷದಲ್ಲಿ ಕೇವಲ ಈ ಸಮಯದಲ್ಲಿ ಮಾತ್ರ। रूहानी फक्र में रहते हो, रूहानी फक्र में रहते हो, इसलिए बेफिक्र बादशाह हो। ನಾವು ಆತ್ಮಿಕ ನಶೆಯಲ್ಲಿರ್ತೀವಲ್ವ, ಅದಕ್ಕೋಸ್ಕರ ಎಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳು। ಸಬೇರೆ ಉಡ್ತೆ ಹಿ ತೋ ಬಿ ಬೇಫಿಕರ್, ಬೆಳಿಗ್ಗೆ ಬೆಳಿಗ್ಗೆ ಹೇಳ್ತೀವಿ, ಹೇಳುವಾಗ್ಲೂ ನಿಶ್ಚಿಂತತೆ। ಚಲ್ತೆ ಫಿರ್ತೆ ಕರ್ಮ ಕರ್ತೆ ಬಿ ಬೇಫಿಕರ್, ನಡೆಯುವಾಗ ತಿರುಗುವಾಗ ಕೆಲಸ ಮಾಡುವಾಗ ಬೇಫಿಕರ್। ಸೋತೆ ಹೊತ್ತೋ ಬಿ ಬೇಫಿಕರ್, ನೀಂದ ಮೇ ಸೋತೆ ಹೋ, ಮಲಗುವಾಗ್ಲೂ ನಿಶ್ಚಿಂತತೆಯ ನಿದ್ರೆಯಲ್ಲಿ ಮಲಗ್ತಾ ಇದ್ದೀವಿ। ಈ ರೀತಿ ಅನುಭವ ಆಗ್ತಾ ಇದೆಯಾ? ಈ ರೀತಿ ಅನುಭವ ಆಗ್ತಾ ಇದೆಯಾ? ಬೇಫಿಕರ್ ಹೈ, बने हो या बन रहे हो? बेफिक्र है, बन गए हैं ना? बेफिक्र और बादशाह हो। ಬಾಬಾ ಅಂತಾರೆ, ನಿಶ್ಚಿಂತತೆನೂ ಇದೆ, ಕೊನೆಗೆ ನಾವು ರಾಜರು। ನಿಶ್ಚಿಂತತೆ ಮತ್ತೆ ಚಕ್ರವರ್ತಿಗಳು ನಾವು। स्वराज्य अधिकारी इन कर्मेंद्रियों के ऊपर राज्य करने वाले बेफिक्र बादशाह हो। ನೀವು ಬೇಕಾದ್ರೆ ಒಂದು ಸೈಡ್ ಹೆಡ್ಡಿಂಗ್ ನಿಶ್ಚಿಂತ ಚಕ್ರವರ್ತಿಗಳು ಅಂತ ಸೈಡ್ ಹೆಡ್ಡಿಂಗ್ ಹಾಕೊಂಡ್ರೆ, 1ನೇ ಪಾಯಿಂಟ್ ಆತ್ಮಿಕ ಫಕುರ್ನಲ್ಲಿ ಇರುವವರು, ಆತ್ಮಿಕ ನಶೆಯಲ್ಲಿ ಇರುವವರು। 2ನೇದಾಗಿ ನಿಶ್ಚಿಂತ ಚಕ್ರವರ್ತಿಗಳಂದ್ರೆ ಸ್ವರಾಜ್ಯ ಅಧಿಕಾರಿಗಳು। ಅಂದ್ರೆ ಏನರ್ಥ?
इन कर्मेंद्रियों के ऊपर राज्य करने वाले ನಿಶ್ಚಿಂತ ಚಕ್ರವರ್ತಿಗಳಂದ್ರೆ ಸ್ವರಾಜ್ಯ ಅಧಿಕಾರಿಗಳು. ಮುಂದಿನ ಪಾಯಿಂಟ್, ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡುವವರೇ ನಿಶ್ಚಿಂತ ಚಕ್ರವರ್ತಿಗಳು. ಅಂದ್ರೆ ಸ್ವರಾಜ್ಯ अधिकारी हो। तो ऐसी सभा आप बच्चों की है। इंत सभೆ ನಾವು ಮಕ್ಕಳದು कोई फिक्र है कोई फिक्र? ಏನಾರು ಚಿಂತೆ ಇದೆಯಾ ಹೇಳಿ, ಏನಾರು ಚಿಂತೆ ಇದೆಯಾ? क्योंकि अपने सारे फिक्र बाप को दे दिए। ನಮ್ಮ ಎಲ್ಲ ಚಿಂತೆಯನ್ನು ನಾವು ಬಾಬರವರಿಗೆ ಕೊಟ್ಬಿಟ್ಟಿದೀವಿ. तो बोझ उतर गया ना, ಭಾರ ಎಲ್ಲ ಕೆಳಗಿಳಿತಲ್ವಾ? ಫಿಕರ್ ಖತಮ್ ಬೇಫಿಕರ್ ಬಾದಶಾ. ಎಲ್ಲ ಚಿಂತೆನು ಸಹಿತ ಖತಮ್ ಆಯ್ತು, ಭಾರ ಎಲ್ಲ ಬಾಬನಿ ಕೊಟ್ಬಿಟ್ಟಿವಿ, ನಾವೆಲ್ಲ ನಿಶ್ಚಿಂತ ಚಕ್ರವರ್ತಿಗಳು. ಅಮೂಲ್ಯ ಜೀವನ್ ಅನುಭವ ಕರ್ ರಹೆ ಹೋ. ಇನ್ನೊಂದು ನಿಶ್ಚಿಂತ ಚಕ್ರವರ್ತಿಗಳಂದ್ರೆ ಭಾರವನ್ನೆಲ್ಲ ಬಾಬನಿಗೆ ಕೊಟ್ಟು ಚಿಂತೆಯನ್ನೆಲ್ಲ ಖತಮ್ ಮಾಡಿ ಅಮೂಲ್ಯ ಜೀವನದ ಅನುಭವ ಮಾಡುವವರೇ ನಿಶ್ಚಿಂತ ಚಕ್ರವರ್ತಿಗಳು. ಏನು ಭಾರ ಇಲ್ಲಲ್ವಾ ತಲೆ ಮೇಲೆ? ಎಲ್ಲ ಹಗುರ ಇದ್ದೀರಲ್ವಾ? ಅಮೂಲ್ಯ ಜೀವನದ ಅನುಭವ ಆಗ್ತಾ ಇದೆಯಾ? सबके सिर पर, नेक्स्ट पॉइंट, सबके सिर पर पवित्रता की लाइट का ताज स्वतः ही चमकता है. ಎಲ್ಲರ ತಲೆ ಮೇಲೆ ಪವಿತ್ರತೆಯ ಬೆಳಕಿನ ಕಿರೀಟ ಎಲ್ಲರ ತಲೆ ಮೇಲೆ ಹೊಳಿತಾ ಇದೆ. ಬೇಫಿಕರ್ ಕೆ ऊपर ಲೈಟ್ ಕಾ ತಾಜ್ है. ಯಾರು ನಿಶ್ಚಿಂತ ಇರ್ತಾರೋ ಅವರ ತಲೆ ಮೇಲೆ ಬೆಳಕಿನ ಕಿರೀಟ ಇದೆ. अगर कोई फिक्र करते हो, कोई बोझ अपने ऊपर उठा लेते हो, तो मालूम है सिर पर क्या आता है. ನೀವೇ ವಿಚಾರ ಮಾಡಿ, ಎಲ್ಲಾ ಚಿಂತೆಯನ್ನ ತಲೆ ಮೇಲೆ ಹೊತ್ಕೊಂಡಿವಿ, ಎಲ್ಲಾ ಭಾರ ನನ್ನ ತಲೆ ಮೇಲೆ ಇದೆ ಗೊತ್ತಾ ನಿಮಗೆ? ಅವಾಗ ತಲೆ ಮೇಲೆ ಏನಿರ್ತದೆ? ಎಲ್ಲಾ ಭಾರ ಎಲ್ಲಾ ಚಿಂತೆ ತಲೆ ಮೇಲೆ ಇದ್ದಾಗ ತಲೆ ಮೇಲೆ ಏನಿರ್ತದೆ? ಬೆಳಕಿನ ಕಿರೀಟ ಇರ್ತದ, ಮತ್ತೇನಿರ್ತದೆ? बोझ के टोकरे आ जाते ही, ಭಾರದ ಬುಟ್ಟಿ ತಲೆ ಮೇಲೆ ಬಂದ್ಬಿಡ್ತದೆ. तो सोचो ताज और टोकरे दोनों सामने लाओ, क्या अच्छा लगता? ಇವತ್ತೇ ಬೇಕಾದ್ರೆ ನೋಡಿ, ತಲೆ ಸುತ್ತ ಬೆಳಕಿನ ಕಿರೀಟದ ಒಂದು ಫೋಟೋ ತೆಗೋರಿ, ಇನ್ನೊಂದು ತಲೆ ಮೇಲೆ ಒಂದು ಭಾರದ್ದು ಬುಟ್ಟಿ ಹೊತ್ಕೊಂಡದ್ದು ನಾವು ಚಿತ್ರ ನೋಡಿದ್ರೆ, ಎರಡು ಚಿತ್ರ ಕಂಡಾಗ ಸಾಮನೆ ಲಾವೋ ಕ್ಯಾ ಅಚ್ಚಾ ಲಗ್ತಾ? ಏನ್ ಚೆನ್ನಾಗಿ ಕಾಣ್ತದೆ? ಭಾರ ಬಟ್ಟೆ ಹಿಂಗಿರ್ಬೇಕದು, ಬಹಳ ಭಾರ ಇರ್ಬೇಕ ಬಾಬಾ ಅಂತಾರೆ, ಅಥವಾ ಲೈಟ್ ಬೆಳಕಿನ ಕಿರೀಟ ಇರ್ಬೇಕ. ಎರಡು ಚಿತ್ರ ಮುಂದೆ ತಂದ್ಕೊಂಡಾಗ ಕ್ಯಾ ಅಚ್ಚಾ ಲಗ್ತಾ? ಟೋಕರೆ ಅಚ್ಚೆ ಲಗ್ತೆ? ಭಾರದ ಬುಟ್ಟಿ ಹೊತ್ತಂತ ಚಿತ್ರ ಚೆನ್ನಾಗಿ ಕಾಣ್ತದ, ಅಥವಾ ಲೈಟ್ ಕ ತಾಜ್ ಅಚ್ಚಾ ಲಗ್ತಾ? ಬೆಳಕಿನ ಕಿರೀಟ ಚೆನ್ನಾಗಿ ಕಾಣ್ತದ? बोलो टीचर्स को क्या अच्छा लगता है? टीचर्स बोलो क्या अच्छा लगता? ताज अच्छा लगता है ना? तले मेले निಮಗೆ ಕಿರೀಟ ಚೆನ್ನಾಗಿ ಅನಿಸ್ತದಲ್ವಾ? सरी, सभी कर्मेंद्रियों के ऊपर राज्य करने वाले बादशाह हो. ಬಾಬಂತರ ತಾವೆಲ್ಲರೂ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡುವಂತಹ ರಾಜರಾಗಿದ್ದೀರಿ. ನಾವೆಲ್ಲರೂ ರಾಜರು, ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡುವ ರಾಜರು. ಪವಿತ್ರತಾ ಲೈಟ್ ಕಾ ತಾಜ್ದಾರಿ ಬನಾತಾ ಹೈ. ಅದರಿಂದ ಈ ಪವಿತ್ರತೆ ಅನ್ನೋದು ನಮ್ಮನ್ನು ಬೆಳಕಿನ ಕಿರೀಟದಾರಿಯನ್ನಾಗಿ ಮಾಡ್ತದೆ. इसलिए आपके यादगार जड़ चित्रों में क्या देखते हो? जड़ चित्रों में क्या है? डबल ताज दिखाया. ನಮ್ಮ ಜಡ ಚಿತ್ರದಲ್ಲಿ ಸಹಿತ ನೀವು ಇಲ್ಲೇ ಬೇಕಾದ್ರೆ ದೇವಾಲಯಕ್ಕೆ ಹೋಗ್ರಿ, ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಮೂವರು ಒಂದೇ ಟೆಂಪಲ್ ಒಳಗಡೆ ಕುಂತಾರ. ಅವರ ತಲೆ ಮೇಲೆ ಏನಿದೆ? ಒಂದು ಕಡೆ ರತ್ನ ಖಚಿತ ಕಿರೀಟ, ಇನ್ನೊಂದು ಕಡೆ ಬೆಳಕಿನ ಕಿರೀಟ. ಏನ್ ನೋಡ್ತಾ ಇದ್ದೀರಿ? ಜಡ ಚಿತ್ರದಲ್ಲಿ ಡಬಲ್ ಕಿರೀಟವನ್ನ ನೋಡ್ತಾ ಇದ್ದೀರಲ್ವಾ? द्वापर से लेकर बादशाह तो बहुत बने ही,
ದ್ವಾಪರದ ನಂತರ ಅನೇಕ ರಾಜರಿದ್ದಾರೆ. ರಾಜೇ ತೋ ಬಹುತ್ ಬನೆ ಹಿ, ಬಹಳಷ್ಟು ಜನ ದ್ವಾಪರದ ನಂತರ ರಾಜರಾಗಿದ್ದಾರೆ. ಆದ್ರೆ ಡಬಲ್ ತಾಜ್ದಾರಿ ಕೊಯ್ ನಹಿ, ಯಾರು ಸಹಿತ ಡಬಲ್ ಕಿರೀಟದಾರಿಗಳು ಇಲ್ಲ. ದ್ವಾಪರದ ನಂತರ ಬಂದಂತ ರಾಜರು ಹಿಸ್ಟ್ರಿಯಲ್ಲೆಲ್ಲ ಓದ್ತೀವಲ್ಲ, ಎಷ್ಟು ಜನ ರಾಜರೆಲ್ಲ ರಾಜ್ಯಭಾರ ಮಾಡಿದ್ರು, ಯಾರು ಸಹ ಡಬಲ್ ಕಿರೀಟದಾರಿಗಳು ಅಲ್ಲ. डबल ताजदारी कोई नहीं बना, बेफिक्र बादशाह स्वराज्य अधिकारी भी कोई नहीं बना. ನಿಶ್ಚಿಂತ ಚಕ್ರವರ್ತಿಗಳಾಗಿ ಸ್ವರಾಜ್ಯ ಅಧಿಕಾರಿಗಳಾಗಿ ಯಾವ ರಾಜರು ಸಹಿತ ಇರಲಿಲ್ಲ. ಹಾಗಾದ್ರೆ ನಾವೆಲ್ಲರೂ ಸಹಿತ ನಿಶ್ಚಿಂತ ಚಕ್ರವರ್ತಿಗಳು. ಹೇಳಿ, ಪವಿತ್ರತಾ ಕಿ ಶಕ್ತಿ ಮಾಯಾ ಚೀತ್ ಕರ್ಮೇಂದ್ರಿಯ ಚೀತ್ ವಿಜಯಿ ಬನಾ ದೇತಿ ಹೈ. ನಮ್ಮ ಹತ್ರ ಪವಿತ್ರತೆಯ ಶಕ್ತಿ ಇದೆ, ಇದು ನಮ್ಮನ್ನ ಮಾಯಾ ಚೀತ್ ಕರ್ಮೇಂದ್ರಿಯ ಚೀತ್ ವಿಜಯಿಯನ್ನಾಗಿ ಮಾಡ್ತಾರೆ. ಹಾಗಾದ್ರೆ ನಿಶ್ಚಿಂತ ಚಕ್ರವರ್ತಿಗಳು ಯಾರು? ಪವಿತ್ರತೆಯ ಶಕ್ತಿ ಉಳ್ಳವರು, ಪವಿತ್ರತೆಯ ಬೆಳಕಿನ ಕಿರೀಟಧಾರಿಗಳು. ಅವರು ಮಾಯಾ ಚೀತ್. ನಿಶ್ಚಿಂತ ಚಕ್ರವರ್ತಿಗಳಂದ್ರೆ ಕರ್ಮೇಂದ್ರಿಯ ಚೀತ್, ಬೇಫಿಕರ್ ಬಾದಶಾಹ ಕಿ ನಿಶಾನಿ. ಇಷ್ಟೆಲ್ಲ ಲಕ್ಷಣ ಹೇಳಿದ ಮೇಲೆ ಫೈನಲ್ ಒಂದು ಲಕ್ಷಣ ಹೇಳ್ಬಿಡಿ. ನಿಶ್ಚಿಂತ ಚಕ್ರವರ್ತಿಗಳು ಏನೇನ್ ಲಕ್ಷಣ ಹೇಳಿದರು ಬಾಬಾ? ಆತ್ಮಿಕ ಫಕೂರ್ನಲ್ಲಿ ಇರುವವರು, ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡುವವರು, ಸ್ವರಾಜ್ಯ ಅಧಿಕಾರಿಗಳು, ಅಮೂಲ್ಯ ಜೀವನದ ಅನುಭವ ಮಾಡುವವರು, ಎಲ್ಲಾ ಫಿಕರ್ ಭಾರವನ್ನ ಬಾಬನಿಗೆ ಕೊಟ್ಟು ಬೇಫಿಕರ್ ಇರುವವರು, ಪವಿತ್ರತೆ ಕಿರೀಟಧಾರಿಗಳು. ಬೋಜಿಕೆ ಟೋಕರೆ ಎಲ್ಲ ಮತ್ತೆ ಏನಿದೆ ಅವರ ತಲೆಯ ಮೇಲೆ? ಪವಿತ್ರತೆಯ ಕಿರೀಟ. ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡುವವರು, ಪವಿತ್ರತೆಯ ಶಕ್ತಿಯಿಂದ ಅವರು ಮಾಯಾ ಚೀತ್ ಇರುವವರು, ಕರ್ಮೇಂದ್ರಿಯ ಚೀತ್ ಇರುವವರು. ಇಷ್ಟೆಲ್ಲ ಲಕ್ಷಣ ಹೊಂದಿದವರ ಫೈನಲ್ ಲಕ್ಷಣ ಯಾವುದು? ಕಂಡ ಕೂಡಲೇ ಹೇಳಿ. ವಾಟ್ ಈಸ್ ಸಕ್ಸೆಸ್? ವಾಟ್ ಈಸ್ ಸಕ್ಸೆಸ್? ನಮ್ಮ ಜೀವನದ ಸಕ್ಸೆಸ್ ಅಂದ್ರೆ ಏನರ್ಥ? ಸಫಲತೆ ಅಂದ್ರೆ ಏನರ್ಥ? ಬಾಬಾ ಹೇಳ್ತಾರೆ, ಬೇಫಿಕರ್ ಬಾದಶಾಹ ಕಿ ನಿಶಾನಿ ಸದಾ ಸ್ವಯಂ भी संतुष्ट औरों को भी संतुष्ट करने वाली. ಅವ್ರು ಯಾವಾಗಲೂ ಸಂತುಷ್ಟ ಇರ್ತಾರೆ, ಅನ್ಯರನ್ನು ಸಹಿತ ಅವರು ಸಂತುಷ್ಟ ಪಡಿಸುವವರು. ಸ್ವಯಂ ಸಂತುಷ್ಟ ಇರ್ತಾರೆ, ಅನ್ಯರನ್ನು ಸಹಿತ ಸಂತುಷ್ಟ ಪಡಿಸುವವರು. ಕಭಿ ಭಿ ಕೋಯಿ ಅಪ್ರಾಪ್ತಿ ಹೈ ಹಿ ನಹಿ ಜೋ ಅಸಂತುಷ್ಟ ಹೋ. ಅವರ ಜೀವನದಲ್ಲಿ ಅಸಂತುಷ್ಟ ಆಗಿದೆ ನನಗೆ ಅನ್ನುವಂತಹ ಅಪ್ರಾಪ್ತಿಯೇ ಇಲ್ಲ. ಎಲ್ಲಾ ರೂಪದಲ್ಲಿಯೂ ಎಲ್ಲದ ರೀತಿಯಲ್ಲಿ ನಾವು ಪ್ರಾಪ್ತಿ ಸ್ವರೂಪರಿದ್ರೆ ಅಸಂತುಷ್ಟತೆಯಲ್ಲಿ ಅವರ ಹತ್ರ ಅಪ್ರಾಪ್ತಿ ಅನ್ನೋದೇ ಇಲ್ಲ. ಜಹ ಅಪ್ರಾಪ್ತಿ ಹೈ ವಹ असंतुष्टता है, जहाँ प्राप्ति है वहाँ संतुष्टता है. ಎಲ್ಲಿ ಪ್ರಾಪ್ತಿ ಇದೆನೋ ಅಲ್ಲಿ ಸಂತುಷ್ಟತೆ ಇದೆ. ಎಲ್ಲಿ ಪ್ರಾಪ್ತಿ ಇಲ್ಲವೋ ಅಪ್ರಾಪ್ತಿ ಇದೆಯೋ ಅಲ್ಲಿ असंतुष्टते ಇದೆ. ऐसे बने हो, ऐसे बने हो. चेक करो, चेक करो. ऐसे बने हो. ನನ್ನ ಲೈಫಲ್ಲಿ ಎಲ್ಲ ರೂಪದಲ್ಲಿಯೂ ಸಂತುಷ್ಟ ಇದ್ದೀನಿ. ಫಿಸಿಕಲಿ ಸಂತುಷ್ಟನ, ಮೆಂಟಲಿ ಸಂತುಷ್ಟನ, ಸೋಷಿಯಲಿ ಸಂತುಷ್ಟನ, ಸ್ಪಿರಿಚುವಲಿ ಎಲ್ಲ ರೂಪದಲ್ಲಿಯೂ. ಅಧ್ಯಾತ್ಮ ಸಾಧನೆಯಲ್ಲಿಯೂ ನಾನು ಎಷ್ಟು ಸಾಧನೆ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ, ಸಂತುಷ್ಟತೆ. ಕೌಟುಂಬಿಕವಾಗಿ ಸಂತುಷ್ಟತೆ, ಶಾರೀರಿಕವಾಗಿ ಸಂತುಷ್ಟತೆ, ಮಾನಸಿಕವಾಗಿ ಸಂತುಷ್ಟತೆ, ಎಲ್ಲ ರೂಪದಲ್ಲಿಯೂ ಪ್ರಾಪ್ತಿ ಸ್ವರೂಪ. ಜೋ ಪಾನತ ಓ ಪಾಲಿಯ. ಏನ್ ಪಡಿಬೇಕಾಗಿತ್ತು, ನಾನು ಏನ್ ಮಾಡ್ಬೇಕಾಗಿತ್ತು, ನಾನು ಹೇಗಿರ್ಬೇಕಾಗಿತ್ತು, ಎಲ್ಲ ರೂಪದಲ್ಲಿ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ಅದು ನಿಶ್ಚಿಂತ ಚಕ್ರವರ್ತಿಗಳ ಲಕ್ಷಣ ಅಂತ ಬಾಬಾ ತಿಳಿಸ್ತಿದ್ದಾರೆ. ಚಕ್ರಕರು
सदा सर्व प्राप्ति स्वरूप संतुष्ट है ಎಲ್ಲಾ ಪ್ರಾಪ್ತಿ ಸ್ವರೂಪ ನಾನು ಸಂತುಷ್ಟ ಇದ್ದೀನ गायन भी है अप्राप्त नहीं कोई वस्तु देवताओं के नहीं ದೇವತೆಗಳ ಖಜಾನೆಯಲ್ಲಿ ಅಪ್ರಾಪ್ತಿ ಎನ್ನುವಂತಹ ವಸ್ತುವೇ ಇಲ್ಲ ಅನ್ನೋದು ಗಾಯನ ಇದೆ ಲೇಕಿನ್ ಬ್ರಾಹ್ಮಣೋं के ಖಜಾನೆ में ದೇವತೆಗಳ ಖಜಾನೆಯಲ್ಲಿ ಅಪ್ರಾಪ್ತಿ ಎನ್ನುವಂತ ವಸ್ತು ಇಲ್ಲ ಅಂತ ಗಾಯನ ಇದೆ ಈಗ ನಾವು ಬ್ರಾಹ್ಮಣರ ಖಜಾನೆಯಲ್ಲಿ ಕೇಳ್ತಾರೆ ಬಾಬಾ संतुष्टता जीवन का श्रेष्ठ श्रृंगार है श्रेष्ठ वैल्यू है तो संतुष्ट आत्मय होना ಸಂತುಷ್ಟತೆ ಎನ್ನುವುದು ನಮ್ಮ ಜೀವನದ ಶ್ರೇಷ್ಠವಾದ ಶೃಂಗಾರ ಸಂತುಷ್ಟತೆ ಅನ್ನೋದು ಬಹಳ ಶ್ರೇಷ್ಠವಾದಂತ ಮೌಲ್ಯ ಶ್ರೇಷ್ಠ ವ್ಯಾಲ್ಯೂ तो संतुष्ट आत्मय होना ಎಲ್ಲರೂ ಸಂತುಷ್ಟ ಇದ್ದೀರಲ್ವಾ ಒಂದ್ಸರಿ ಬಾಬರವರು ಎಲ್ಲರೂ ನಾವು ಮದುವೆನಕ್ಕೆ ಹೋಗಿದ್ದೆವು ಮಿಲನ ಮಾಡಿದ್ರು ನಾನ್ ನೆಕ್ಸ್ಟ್ ಬಾರಿ ಬಂದಾಗ ನಿಮ್ಮೆಲ್ಲರದ್ದು ಪುರುಷಾರ್ಥದ ರಿಸಲ್ಟ್ ಹೇಳ್ತೀನಿ ಅಂದ್ಬಿಟ್ರು ಎಲ್ಲರೂ ಪುರುಷಾರ್ಥ ಮಾಡಿದೆವು ಯಾಕಂದ್ರೆ ಬಾಬಾ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಏನು ಮುರಳಿ ನುಡಿಸಿರ್ಬೋದು ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಸಂತುಷ್ಟತೆಯ ಬಗ್ಗೆ ನುಡಿಸಿದ್ರು ಟೋಟಲಿ ನಮ್ದು ಬಹಳ ಸಮಯದ ಯೋಗಿ ಜೀವನ ಬಹಳ ಸಮಯದ ಪುರುಷಾರ್ಥದ ಜೀವನ ಏನಿದೆ ಅದರದ್ದು ರಿಸಲ್ಟ್ ನಾನು ಬಹಳ ಸಮಯದಿಂದ ಚಲೋ ಪುರುಷಾರ್ಥ ಮಾಡಿದ್ದೀನಿ ಅಂತ ರಿಸಲ್ಟ್ ಯಾವುದರ ಆಧಾರದ ಮೇಲೆ ಸಂತುಷ್ಟತೆಯ ಆಧಾರದ ಮೇಲೆ ಬಾಬಾ ಅಂತಾರೆ ಸಂತುಷ್ಟತೆ ನಮ್ ಜೀವನದ ಶ್ರೇಷ್ಠ ಶೃಂಗಾರ ಸಂತುಷ್ಟತೆ ಅದು ಶ್ರೇಷ್ಠವಾದ ಮೌಲ್ಯ ನಾವೆಲ್ಲರೂ ಸಹಿತ ಸಂತುಷ್ಟಾತ್ಮಗಳು ಕೇವಲ ದೇವತೆಗಳಿಗೆ ಮಹಿಮೆ ಅಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿಯೂ ಸಹಿತ ಅಪ್ರಾಪ್ತಿ ಅನ್ನುವಂತ ವಸ್ತು ಯಾವುದೂ ಇಲ್ಲ बाप दादा ऐसे बेफिक्र भाषा बच्चों को देख बहुत खुश हो रही ಯಾವಾಗ್ಲೂ ತಂದೆ ತಾಯಿಗೆ ಏನ್ ಸಂತೋಷ ಹೇಳಿ ಮಕ್ಕಳು ನಿಶ್ಚಿಂತ ಇರಬೇಕು ಎಲ್ಲ ನಿಶ್ಚಿಂತ ಚಕ್ರವರ್ತಿಗಳು ನೋಡಿ ಬೆಳಿಗ್ಗೆ ಹೆಂಗೆ ಕುಂತಿರಲ್ಲ ಎಲ್ಲರದ್ದು ಬೆಳಿಗ್ಗೆ ಏನ್ ಶ್ರಮ ಬಿಡ್ತದೆ ಅಲ್ಲ ಎಲ್ಲಾ ಭಾಗದವ್ರು ಹೆಂಗಿರ್ತಾರೆ ಎಷ್ಟು ಬಾಬನ ಮಕ್ಕಳು ನಿಶ್ಚಿಂತ ಚಕ್ರವರ್ತಿಗಳನ್ನ ನೋಡಿ ಬಾಬನಿಗೆ ಸಹಿತ ಬಹಳ ಖುಷಿಯಾಗಿ ವಾ ಮೇರೆ ಬೇಫಿಕರ್ ಬಾದಶಾ ವಾ ನನ್ನ ನಿಶ್ಚಿಂತ ಚಕ್ರವರ್ತಿಗಳೇ ವಾ ಹೋನಾ ಹಾತ್ ಉಟಾವು ಜೋ ಫಿಕರ್ ಹೇ ಹೇಳಿ ಯಾರಾದ್ರೂ ಇನ್ನು ಏನಾದ್ರು ಚಿಂತೆ ಇದ್ರೆ ಕೈ ಎತ್ರಿ ಅಲ್ಲ ಅವ್ನು ಬಂದ್ಬಿಟ್ಟನೆ ನಮ್ನೆಲ್ಲ ಚಿಂತೆಯನ್ನ ಭಾರವನ್ನ ಎತ್ಕೊಂಡು ಹೋಗ್ಲಿಕ್ಕೆ ಬಂದ ನೋಡ ಏನಾರು ಚಿಂತೆ ಭಾರ ಇದ್ರೆ ಹೇಳಿ ಕೈ ಎತ್ತಿ ನಾನಿದ್ದೀನಿ ಹೇಳಿ ಅಂತಾನೆ ಬಾಬಾ ತೋ ಫಿಕರ್ ಹೇ ಸಬ್ ಬೇಫಿಕರ್ ಅದಕ್ಕೆ ಯಾವ್ದೊಂದು ಹಾಡಾಡ್ತಿದ್ದೇವಲ್ಲ ಚಿಂತೆ ಯಾತಕ್ಕೂ ಚಿನ್ಮಯನಿರುವಾಗ ಅಂತ ಹೇಳ್ಕೊಂಡು ಒಂದು ಹಾಡಿದೆ ಅಲ್ವಾ ಚಿಂತೆ ಯಾಕೆ ಮಾಡ್ತಿ ಚಿನ್ಮಯನಿದ್ದಾಗ ಅಂತ ಹೇಳ್ಕೊಂಡು ಅವನೇ ನಮ್ ಜೊತೆಗಿದ್ದಾನೆ ಎದುರು ಬಂದು ನಿಂತಾನೆ ಕೇಳ್ತಿದ್ದಾನೆ ನಿಮ್ಗೇನ ಚಿಂತೆ ಇದೆಯಾ ಅಂತ ಕೇಳ್ತಾನೆ ಬೇಫಿಕರ್ ಹೇ ನಿಶ್ಚಿಂತೆ ಇದ್ದೀರಾ ಫಿಕರ್ ನಹಿ ಆತಾ ಕಬಿತಾ ಆತಾ ಹೇ ಕೆಲವೊಮ್ಮೆ ಏನಾರು ಬರ್ತದ ಚಿಂತೆ ಕೆಲವೊಮ್ಮೆ नहीं अच्छा बेफिक्र बनने की विधि बहुत सहज है मुश्किल नहीं ನಿಶ್ಚಿಂತ ಇರಬೇಕಾದ್ರೆ ಅದಕ್ಕೆ ವಿಧಿ ಬಹಳ ಸಹಜ ಏನೂ ಕಷ್ಟ ಇಲ್ಲ सिर्फ एक शब्द की मात्रा का थोड़ा सा अंतर है ನಾವು ನಿಶ್ಚಿಂತ ಇರಬೇಕಾದ್ರೆ ಒಂದೇ ಒಂದು ಶಬ್ದ ಆದ್ರೆ ನಾವು ಚೇಂಜ್ ಮಾಡ್ಕೋಬೇಕಾದದ್ದು ಒಂದೇ ಒಂದು ಅಕ್ಷರ ಯಾವ್ದಿರ್ಬೋದು ಹೇಳಿ ಬಾಬಾ ತಿಳಿಸ್ತಾರೆ ಏಕ ಶಬ್ದಕ್ಕೆ ಮಾತ್ರ का थोड़ा सा अंतर है वो शब्द है मेरे को तेरे में परिवर्तन कर ಒಂದ್ ಸಣ್ಣ ಬದಲಾವಣೆ ಮಾಡ್ಕೊಂಡ್ರೆ ಸಾಕು ಮೇರೆ ಅಂತ ಎಲ್ಲಿ ಹೇಳ್ತೀವಲ್ಲ ಅಲ್ಲೆಲ್ಲ ಏನ್ ಮಾಡ್ಬೇಡಿ ಇವತ್ತು
ತೇರೆ ತೇರೆ ಅಂತ ಮಾಡಿಬಿಡಿ. ನಂದು ನಂದು ಅನ್ನುವಲ್ಲಿ ಬಾಬಾ ಎಲ್ಲ ನಿನ್ನದು ನಿನ್ನದು ಅಂತ ಮಾಡಿಬಿಡಿ. ಮೇರಾ ನಹಿ ತೆರಾ. तो हिंदी भाषा में मेरा भी लिखो तेरा भी लिखो बरीरी. ಹಿಂದಿ ಭಾಷೆಯಲ್ಲಿ ಬರೀರಿ ಮೇರಾ ಬರೀರಿ, ಆಮೇಲೆ ತೇರಾ ಬರೀರಿ. ಬರ್ದ್ರ? ಸರಿ. ಈಗ तो क्या फर्क होता? ಎಲ್ಲಿ ಚೇಂಜ್ ಮಾಡಿದ್ರೆ ಸಾಕು? ಮೇ ಮತ್ತು ತೇ. ಮೇ ಅವ್ರ ತೇಕ ಬರೀ ಒಂದ್ ಅಕ್ಷರ. ಮೇರ ಬರ್ದ್ರ? ತೆರ ಬರ್ದ್ರ? ಸರಿ. ಮೇ ಮತ್ತೆ ತೇ, ಮೇರ ತೆರ. ಅಲ್ಲಿ ಏನ್ ಮಾಡ್ಬೇಕು? ಚೇಂಜಸ್. ಏನ್ ಚೇಂಜಸ್ ಮಾಡ್ಬೇಕು? ಫರ್ಕ್ ತೋ ಇತ್ತನಾ ಹೇ. ಆದ್ರಿಂದ ಎರಡನ್ನು ಏನ್ ಮಾಡ್ಬಿಡಿ? ಏನ್ ಮಾಡ್ಬಿಡಿ? तेरा तेरा. मेरे मेरे वाले हो या तेरे तेरे वाले हो. ಈಗ ಹೇಳಿ, ಏನ್ ಬೇರೆ ಪುಸ್ತಕದಲ್ಲಿ ಬರ್ದರೆ ನಡೆದಿಲ್ಲ. ಬರೀ ನೀವು ಮೇರೆ ಮೇರೆ ಅನ್ನುವವರು ಅಥವಾ ತೇರೆ ತೇರೆ ಅಂತ ಹೇಳೋರು. मेरे को तेरे में परिवर्तन कर लिया, नहीं किया हो तो कर लो. ಈಗ ಬಾಬಾ ಅದಕ್ಕೇನೆ ಬಂದಿದ್ದಾರೆ ಇವತ್ತು. ಮೇರೆ ಮೇರೆ ಅಂತ ಏನಾರು ಇದ್ರೆ ಅದನ್ನ ಏನ್ ಮಾಡ್ಬೇಕು? ಇವತ್ತೇ ತೇರಾ ತೇರಾ ಮಾಡಿ. ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತೇ ಏನ್ ಮಾಡಿ? ಎಲ್ಲ ಮಾಡ್ಕೊಂಬಿಡಿ. ಮಾಡ್ಕೊಂಡ್ಬಿಟ್ರ ಒಂದು ಕ್ಷಣ ಅನುಭವ ಮಾಡಿ. ಬಹಳ ಚಂದ ಹಾಡು ಇದೆ. ತೇರಾ ತೇರಾ ಕೇತೆ ಬಾಬಾ ತೇರೆ ಮೇ ಸಮಾಚಾವೋ. ಬಾಬಾ ಎಲ್ಲವೂ ನಿನ್ನದೇ 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 ಅಂತ ಹೇಳ್ತಾ ಹೇಳ್ತಾ ಬಾಬನ ಪ್ರೀತಿಯಲ್ಲಿ ಲವಲೀನ ಆಗ್ಬಿಡ್ಬೇಕು. ನಂದು ನಂದು ಅಂದ್ರೆ ತಲೆ ಮೇಲೆ ಭಾರ. ಎಲ್ಲ ತೇರ ತೇರ ತೇರ. ಬಾಬಾ ತಿಳಿಸ್ತಿದ್ದಾರೆ, ತೋ ಮೇರಾ ಮೇರಾ ಅರ್ಥಾತ್ ದಾಸ್ ಬನ್ನೇವಾಲ. ದಾಸರ ಲಕ್ಷಣ ಏನು? ಯಾರು ದಾಸದಾಸಿ ಆಗ್ತಾರಲ್ಲ ಅವರ ಲಕ್ಷಣ ಏನು? ಬಾಬಾ ಅಂತಾರೆ ಉದಾಸ್ ಬನ್ನೇವಾಲ. ಮೇರಾ ಮೇರಾ ಅಂದ ಕೂಡಲೇ ಬಾಬಾ ಹೇಳ್ತಾರೆ ದಾಸರು. ದಾಸರಂದ್ರೆ ಏನು? ಉದಾಸರು. ಮಾಯಾಕ್ಕೆ ದಾಸ್. ಯಾವ್ದಕ್ಕೆ ದಾಸ್? ಮಾಯೆಗೆ ದಾಸ್. तो उदास होंगे. उदासी अर्थात माया के दासी बनने वाले. ಮೇರಾ 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 ಅಂದ್ರೆ ಒಂದ್ ಕಡೆ ಭಾರ, ಒಂದ್ ಕಡೆ ಬೋಜ್, ಒಂದ್ ಕಡೆ ಉದಾಸ್, ಒಂದ್ ಕಡೆ ಮಾಯಾಕ್ಕೆ ದಾಸಿ. तो आप कौन हो? निश्चिंत चक्रवर्तिಗಳ ಲಕ್ಷಣದಲ್ಲಿ ಬಂತಲ್ವಾ? आप कौन हो? माया जीत हो. माया के दास नहीं. ನಾವೆಲ್ಲರೂ ಮಾಯಾ ಜೀತ್. ನಾವು ಮಾಯೆಗೆ ದಾಸರಲ್ಲ. तो उदासी आती है, कभी कभी टेस्ट कर लेते हो. उदास ಬರ್ತದೆ ಕೆಲವೊಮ್ಮೆ. ಕೆಲವೊಮ್ಮೆ ಉದಾಸೀನತೆಯ ರುಚಿ ಏನಾರು ಕಾಣ್ತದ? क्योंकि 63 जन्म उदास रहने का अभ्यास है. 63 जन्म ಹೆಂಗಿದ್ದೇವೆ ನಾವು? उदासरागिದ್ದೇವೆ, अभ्यास ಇದೆ. तो कभी कभी वो इमर्ज हो जाती है. इसलिए बाप दादा ने क्या कहा? हर एक बच्चा ಬೇಫಿಕರ್ ಬಾದಶಾಹ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಪ್ರತಿ ಒಂದು ಮಕ್ಕಳು ಸಹಿತ ನಿಶ್ಚಿಂತ ಚಕ್ರವರ್ತಿಗಳು. अगर अभी भी कहा कोने में कोई फिक्र रख दिया हो तो दे दो. ಈಗ ಇನ್ನೂ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಸ್ವಲ್ಪ ಚಿಂತೆ ಇದೆ. ಎಲ್ಲ ಸರಿ ಇದ್ದೀನಿ, ಆದ್ರೆ ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಚಿಂತೆ ಇದೆ, ಭಾರ ಇದೆ. ಚೆಕ್ ಮಾಡ್ಕೊಳ್ಳಿ. ಇದನ್ನ ಏನಾದ್ರು ಎಲ್ಲ ಓಕೆನಾ? ಬಿಕೆ ಆಲ್ವೇಸ್ ಓಕೆ. ಎಲ್ಲ ಓಕೆನಾ? ಚೆಕ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಮೂಲೆಯಲ್ಲಿ ಸ್ವಲ್ಪ ಏನ ಚಿಂತೆ ಇದೆಯಾ? ಒಂದ್ ವೇಳೆ ಕೋನೆ ಮೇ ಕೊಯ್ ಫಿಕರ್ ರಖದಿಯಾ, ಈಗ್ಲೂ ಚಾನ್ಸ್ ಕೊಡ್ತಾರ ಬಾಬಾ. ತೊದ್ದೇದು ನೀವೇನ್ ಮಾಡಿ? ನನ್ ಕೊಟ್ಬಿಡಿ. ಇವತ್ತು ಬಿಡಂಗಿಲ್ಲ ಬಾಬಾ. ಚಿಂತೆ ಮಾಡೋದಿದ್ರೆ ಇವತ್ತು ಅವನ್ನೆಲ್ಲ ಎತ್ಕೊಂಡು ಹೋಗೋ. ಭಾರ, ಚಿಂತೆ, ಫಿಕರ್ ಬಾಬಾ ಹೇಳ್ತಾರೆ ಕೊಡಿ. ನೀವು ಎಲ್ಲಾರು ಸ್ವಲ್ಪ ಅಲ್ಪ ಸ್ವಲ್ಪ ಮೂಲೆಯಲ್ಲಿ ಎಲ್ಲಾರು ಚಿಂತೆ ಇದ್ದು ಬಿಟ್ರೆ ದೇದೋ. ಅಪ್ಪನೇ ಪಾಸ್ ಬೋಜ್ ಕ್ಯೋ ರಕ್ತೆ ಹೋ. ಅಲ್ಲ ನಾನೆತ್ತೀನಿ, ನೀವ್ಯಾಕೆ ನಿಮ್ ತಲೆ ಮೇಲೆ ಒಳಗಡೆ ಭಾರವನ್ನ ನೀವ್ಯಾಕೆ ಎತ್ಕೋತೀರಿ?
बोझ रखने की आदत पड़ गई है क्या? निम्गे बड़े बार हृदय अभ्यास ಆಗ್ಬಿಟ್ಟಿದೆ. जब बाप कहते हैं बोझ मेरे को दे दो, आप लाइट हो जाओ, डबल लाइट. ಬಾಪ್ ತರ ಸ್ವತಃ ಹೇಳ್ತಿದ್ದಾರೆ, ನಾ ಬಂದಿದ್ದೀನಿ, ಭಾರ ನನ್ ಕೊಟ್ಬಿಡಿ, ನಾನೆಲ್ಲ ನೋಡ್ಕೋತೀನಿ, ನೀವು ಹಗುರ ಇರಿ, ಡಬಲ್ ಲೈಟ್ ಆಗಿರಿ. ಡಬಲ್ ಲೈಟ್ ಅಚ್ಚ ಯಾ ಬೋಜ್ ಅಚ್ಚ ಹೇಳಿ. ಡಬಲ್ ಲೈಟ್ ಆಗಿರೋದು ಚಲೋನೋ ಅಥವಾ ಭಾರ ಹೊರೋದೇ? ಯಾಕಂದ್ರೆ 63 ಜನ್ಮದಿಂದ ಹೊತ್ತು 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 ಈಗಲೂ ಒಂಥರ ತಲೆ ಮೇಲೆ ಭಾರ ಇದ್ರೇನೆ ಸಮಾಧಾನ. ಹಂಗೇನಾರ ಇದೆಯಾ? ಚಿಂತೆ, ಭಾರ, ಟೆನ್ಷನ್, ಬಾಗ್ದೌಡು, ಗಡಬಡ ಹಿಂಗಿದ್ರನೆ ಸಮಾಧಾನನ? ಎಲ್ಲ ಭಾರ ಬಾಬಾನೇ ಎತ್ಕೊಳ್ಳಿಕ್ಕೆ ತಯಾರಿದಾರಂತ ಅನ್ನುವಾಗ ಬಾಬಾ ಅಂತಾರೆ ಅಥವಾ ಅಚ್ಚಿ ತರಸೆ ಚೆಕ್ ಕರ್ನ. ಅಮೃತ ವೇಳೆ ಜಬು ಊಟೋ ತೋ ಚೆಕ್ ಕರ್ನ. ಅಮೃತ ವೇಳೆ ಎದ್ದಾಗ ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ವಿಶೇಷ ವರ್ತಮಾನ ಸಮಯ सबकॉन्शियस में भी कोई बोझ तो नहीं है. ಹೆಂಗೆ ನೋಡಿ ಬಾಬಾ, ಬರೇ ಹೆಂಗೆ ಮೇಲ್ನೋಟಕ್ಕಷ್ಟೇ ಭಾರ ತಗೊಳ್ಳಿಕ್ಕೆ ಬಂದಿಲ್ಲ. ಬಾಬಾ ಅಂತಾರೆ ಸಬ್ ಕಾನ್ಶಿಯಸ್ ಅಲ್ಲಿ ಏನಾರು ಭಾರ ಇದೆಯಾ? ಲೈಟ್ ಇದ್ದೀರಾ, ಹಗುರ ಇದ್ದೀರಾ? ಒಳಗಡೆ ಸಬ್ ಕಾನ್ಶಿಯಸ್ ಅಲ್ಲಿ ಏನಾರು ಭಾರ ಇದೆಯಾ? ಸಬ್ ಕಾನ್ಶಿಯಸ್ तो क्या ಸ್ವಪ್ನ ಮಾತ್ರ भी बोझ का अनुभव नहीं हो. ಕನಸಿನಲ್ಲಿ ಏನಾರು ಭಾರ ಭಾರ? ಬಾಬಾ ಅಂತರ ಕನಸಿನಲ್ಲೇ ಇಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿಯೂ ಇಲ್ಲ. ಸುಪ್ತ ಮನಸ್ಸು, ಸುಪ್ತ ಮನಸ್ಸಿನಲ್ಲಿಯೂ, ಜಾಗೃತ ಮನಸ್ಸಿನಲ್ಲಿ ಏನ್ ಚಿಂತೆ ಇಲ್ಲ ಅಂತೀವಿ, ಸುಪ್ತ ಮನಸ್ಸಿನಲ್ಲಿಯೂ ಚಿಂತೆ ಇಲ್ಲ, ಭಾರ ಇಲ್ಲ. ಕನಸಿನಲ್ಲಿಯೂ ಭಾರ ಇಲ್ಲ, ಚಿಂತೆ ಇಲ್ಲ. ಪಸಂದ್ ತೋ ಡಬಲ್ ಲೈಟ್ ಹೇನಾ? ಹಂಗಾರೆ ಎಲ್ಲರಿಗೂ ಏನ್ ಪಸಂದ? ಎಲ್ಲರಿಗೂ ಏನ್ ಪಸಂದ? ಡಬಲ್ ಲೈಟ್, हगुरे इरबेकु. तो विशेष ये होमवर्क दे रहे हैं, अमृत वेले से चेक करना. चेक करना तो आता है ना, लेकिन चेक के साथ सिर्फ चेक नहीं करना. बरे चेक ಮಾಡ್ಕೊಳ್ಳೋದಷ್ಟೇ ಅಲ್ಲ. ಅಮೃತ ವೇಳೆಯಿಂದ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಬರೇ ಚೆಕ್ ಮಾಡ್ಕೊಳ್ಳೋದಷ್ಟೇ ಅಲ್ಲ. ಚೆಕ್ के साथ चेंज भी करना है. ಏನ್ ಚೇಂಜ್ ಮಾಡ್ಕೋಬೇಕ? ಅದನ್ನೇ ಹೇಳಿ ಆಯ್ತು. ಏನ್ ಚೇಂಜ್ ಮಾಡ್ಕೋಬೇಕ? ಮೇರೆ ಮೇರೆ ಅನ್ನೋದನ್ನ तेरे तेरे में चेंज कर देना. मेरा तेरा तो चेक करो और चेंज करो. क्योंकि बाप दादा बार बार सुना रहे हैं. ಯಾಕೆ ಬಾಬಾ ಬಾರಿ ಬಾರಿ ಮಾತನ್ನೇ ಯಾಕಂತಾರೆ? ಬೇಗ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಚೇಂಜ್ ಮಾಡ್ಕೊಳ್ಳಿ. ಭಾರ ಭಾರ ಅಂತ ಅನುಭವ ಆಗ್ಲಿಕ್ಕೆ ಎಲ್ಲ ಕಾರಣ ನಾನು ನಾನು ನಂದು 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 ಅಂತ ತಲೆ ಮೇಲೆ ಹೊತ್ಕೊಂಡು ಕುಂತೀವಿ. ಏನಿದೆ ನಂದು? ಬಾಬಾ ಬಂದಿದ್ದಾರೆ, ನನಗೆಲ್ಲ ಕೊಟ್ಟು ಬಿಡಿ, ನೀವೇನ್ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮಗೇನ್ ಬೇಕಾಗಿದೆನೋ ಎಲ್ಲ ಸಿಕ್ಕಿದೆ ಸಂಗಮ ಯುಗದಲ್ಲಿ, ನೀವೆಲ್ಲ ಪ್ರಾಪ್ತಿ ಸ್ವರೂಪ ಇದ್ರಿ, ಫ್ರೀ ಇರಿ, ಹಗುರ ಇರಿ, ಖುಷಿಯಲ್ಲಿರಿ, ಡಬಲ್ ಲೈಟ್ ಆಗಿರಿ. ಬಾಬಾ ತಿಳಿಸ್ತಿದ್ದಾರೆ. ಯಾಕೆ ಬಾಬಾ ಬಾರಿ ಬಾರಿ ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳಿ ಆಯ್ತು? ಎಲ್ಲಿ ನಮ್ಮನ್ನ ಚೇಂಜ್ ಮಾಡ್ಕೋಬೇಕಂತಲೇ ಹೇಳಿ ಆಯ್ತು. ಎಲ್ಲಾ ಭಾರದ ಅನುಭವ ಆಗ್ಲಿಕ್ಕೆ ಕಾರಣ ನಂದು ನಂದು ನಂದು. ಚೇಂಜ್ ಏನ್ ಮಾಡ್ಬೇಕು? ಬಾಬಾ ಎಲ್ಲ ನಿಂದು ನಿಂದು ನಿಂದು. ಈ ರೀತಿ ಬಾಬನಿಗೆ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ, ಅಂತರ್ಮನದಲ್ಲಿ ಅಥವಾ ಕನಸಿನಲ್ಲಿ ಎಲ್ಲಿನೂ ಅಂಶ ಮಾತ್ರನೂ ಒಂದು ಮೂಲೆಯಲ್ಲಿಯೂ ಏನಿರಬಾರ್ದು. ಈಗ ಚಿಂತೆ ಮಾತ್ರ ಇರಕೂಡದು. ಸರಿಯಾ? ಇವತ್ತು ಶಿವಬಾಬಾ ಚಲೋ ದೊಡ್ಡ ಸುಪ್ರೀಂ ಸರ್ಜನ್, ಎಲ್ಲರ ಒಳಗಡೆದು ಆಪರೇಷನ್ ಮಾಡಿ ಎಲ್ಲ ಏನ್ ಮಾಡ್ಬಿಟ್ಟ? ಈಗ ಏನ್ ಮಾಡ್ಬಿಟ್ರು ಬಾಬಾ? ಅಲ್ಲಿ ಎಲ್ಲ ಆಪರೇಷನ್ ಮಾಡಿ ಏನೋ ತೆಗಿತಾರಲ್ಲ, ಏನು ಗಡ್ಡೆ ತೆಗಿತಾರೆ, ಆಪರೇಷನ್ ಮಾಡಿ ಅದು ತೆಗ್ದ್ರು ಇದು ತೆಗ್ದ್ರು ಅಂತ. ಬಾಬಾ ಇವತ್ತು ಆಪರೇಷನ್ ಮಾಡಿ ಏನ್ ಮಾಡಿದ್ರು? ಒಳಗಿರುವಂತ ಭಾರ ಏನಿದೆ, ಮಕ್ಕಳಿಗೆ ಚಿಂತೆ ಏನಿದೆ, ಅದು ಯಾಕೆ ಬರ್ತದೆ, ಅದನ್ನ ಹೆಂಗ್ ಚೇಂಜ್ ಮಾಡ್ಕೋಬೇಕು, ಎಲ್ಲ ನಮ್ಮನ್ನ ಸರಿ ಮಾಡ್ಬಿಡ್ತಾರ ಬಾಬಾ. ಸಂಗಮ ಈಗ ನೋಡಿ ಹೆಂಗಿದೆ. ಯಾಕೆ ಬಾಬನಿಗೆ ಅಷ್ಟು ಅಯ್ಯೋ ಮಕ್ಕಳು ಬೇಗ ಚೇಂಜ್ ಆಗ್ಲಿ ಬೇಗ ಸರಿಯಾಗ್ಲಿ ಅಂತ? ಯಾಕೆ ಬಾಬನಿಗೆ? ಯಾಕೆ? बाप दादा बार बार सुना रहे हैं, समय और स्वयं दोनों को देखो. ಯಾಕೆಂದ್ರೆ ಸಮಯ ಮತ್ತೆ ಸ್ವಯಂ ಎರಡನ್ನು ಬಾರಿ ಬಾರಿ ನೋಡ್ಕೊಳ್ಳಿ.
समय की रफ्तार भी देखो, ಸ್ವಯಂ ಕಿ ರಫ್ತಾರ್ ಬಿ ದೇಖೋ. ಸಮಯ ಹೆಂಗೆ ಓಡ್ತಾ ಇದೆ, ನೀವು ಹೆಂಗೆ ಓಡ್ತಾ ಇದ್ದೀರಿ. ಒಂದ್ ಬೇರೆ ಸಮಯ ಜೋರ್ ಜೋರ್ ಹೋಗಿ ಹೋಗಿ ಅಂತಿಮ ಸಮಯ ಬಂದ್ಬಿಡ್ತಂತ ತಿಳ್ಕೋಣ. ನಾವಿನ್ನೂ ಸಹಿತ ನನ್ನ ಆತ್ಮ ಇದೇ ಪ್ರಾಕ್ಟೀಸ್ ಮಾಡ್ತಾ ಕೂತ್ರೆ ನಮ್ಮ ಪುರುಷಾರ್ಥದ ಗತಿ ಹೆಂಗಿದೆ, ಸಮಯದ ಗತಿ ಹೇಗಿದೆ. ಸಮಯ ಕಿ ರಫ್ತಾರ್ ಸ್ವಯಂ ಕಿ ರಫ್ತಾರ್. ಫಿರ್ ಯಹ ನಹಿ ಕೆಹನಾ. ಆಮೇಲೆ ಲಾಸ್ಟಿಗೆ ಬಾಬಾ ಪತಾ ನಹಿ ತಾ ಸಮಯ ಇತನಾ ತೇಜ್ ಚಲಾ ಗಯಾ. ನನ್ಗೆ ಗೊತ್ತೇ ಆಗಿಲ್ಲ ಬಾಬಾ, ಸಮಯ ಅಷ್ಟು ತೀವ್ರ ಗತಿಯಲ್ಲಿ ಹೋಗ್ಬಿಟ್ಟಿದೆ. ಕೈ ಬಚ್ಚೆ ಸಮಸ್ತೆ ಕಿ ಅಭಿ ಥೋಡಾ ಢೀಲಾ ಪುರುಷಾರ್ಥ ಅಗರ್ ಹೈ ಬಿ ತೋ ಅಂತ್ ಮೇ ತೇಜ್ ಕರ್ ಲೇಂಗೆ. ಕೆಲವು ಮಕ್ಕಳು ಈ ರೀತಿ ಅಂತಿದ್ದಾರಂತೆ, ಕೈ ಬಚ್ಚೆ ಸ್ವಲ್ಪ ಢೀಲಾ ಪುರುಷಾರ್ಥ, ನಿಧಾನ ಪುರುಷಾರ್ಥ ಮಾಡ್ತಿದ್ದಾರೆ. ಇಲ್ಲ ಪಾಪ, ನಾನು ಅಂತಿಮದಲ್ಲಿ ಏನ್ ಮಾಡ್ತೀನಿ, ನಾನು ತೀವ್ರಗತಿಯಲ್ಲಿ ಪುರುಷಾರ್ಥ ಮಾಡ್ತೀನಿ. ಅದಕ್ಕೆ ಬಾಬಾ ಒಪ್ಪಂಗಿಲ್ಲ. ಹೇಳಿ ಏನಾಗ್ತದೆ ಹೇಳಿ, ಯಾವುದು ಯಾವ ಸಮಯದಲ್ಲಿ ಹೆಲ್ಪ್ ಆಗ್ತದೆ? ಸಮಯ ಜೋರು ಓಡ್ತಾ ಇದೆ, ಪುರುಷಾರ್ಥ ನಿಧಾನ ಇದೆ. ಕೊನೆಗೆ ಬಾಬನಿಗೆ ಹೇಳೋದು, ಬಾಬಾ ನನಗೆ ಗೊತ್ತೇ ಆಗಿಲ್ಲ, ನಾನು ಅಂತಿಮದಲ್ಲೆಲ್ಲ ಸರಿ ಮಾಡ್ಕೋತೀನಿ ಅಂತ ತಿಳ್ಕೊಂಡಿದ್ದೆ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಬಾಬಾ ಅಂತಾರೆ, ಅಂತಮೇ ತೇಜ್ ಕರ್ಲಿಂಗೆ ಅಂತ ನೀವು ಈಗ ಅನ್ಬಾರ್ದು. ಯಾಕೆ? ಬಹುತ್ ಕಾಲ ಕಾ ಅಭ್ಯಾಸ್ ಅಂತ್ ಮೇ ಸಹಯೋಗಿ ಬನೇಗಾ. ಬಹಳ ಸಮಯದಿಂದ ನಾವೇನ್ ಅಭ್ಯಾಸ ಮಾಡ್ತೀವೋ ಅದು ಅಂತಿಮ ಸಮಯದಲ್ಲಿ ಹೆಲ್ಪ್ ಆಗ್ತದೆ, ಅಂತಿಮ ಸಮಯದಲ್ಲಿ ಸಹಯೋಗಿ ಆಗ್ತದೆ. ಬಹಳ ಸಮಯದ ಅಭ್ಯಾಸ ಅಂತಿಮ ಸಮಯದಲ್ಲಿ ಸಹಯೋಗಿ ಆಗ್ತದೆ. ಬಾದಶಾ ಬನ್ಕೆ ತು ದೇಖೋನ. ಈಗಿಂದಲೇ ಬಾದಶಾ ಆಗಿ ನೋಡಿ ಅಲ್ವಾ, ನಿಶ್ಚಿಂತ ಚಕ್ರವರ್ತಿಯಾಗಿ ನೋಡಿ ಅಲ್ವಾ. ಮಾಯಾ ಚೀತ್ ಕರ್ಮೇಂದ್ರಿಯ ಚೀತಾಗಿ ಬಹಳ ಸಮಯದಿಂದ ಇದ್ರೆ ಅಂತಿಮ ಸಮಯ ಸರಳ. ಬನೆ ಹಿ ಲೇಕಿನ್ ಕೋಯಿ ಬನೆ ಹಿ ಕೋಯಿ ನಹಿ ಬನೆ ಹಿ. ಆಗಿದ್ದೀರಿ, ಆದ್ರೆ ಕೆಲವರು ಆಗಿದ್ದೀರಿ, ಕೆಲವರು ಆಗಿಲ್ಲ. ಚಲ್ ರಹೇ ಹಿ ಕರ್ ರಹೇ ಹಿ ಸಂಪನ್ನ ಹೋ ಜಾಯೆಂಗೆ. ಬಾಬಾ ನಾವು ಪುರುಷಾರ್ಥ ಮಾಡ್ತಿದ್ದೀವಿ, ಆ ಪ್ರಯತ್ನ ಪಡ್ತಾ ಇದ್ದೀವಿ, ನಾವು ಮತ್ತೆ ಸಂಪನ್ನ ಆಗೇ ಆಗ್ತೀವಿ ಬಾಬಾ. ಅಬ್ ಚಲ್ನಾ ನಹಿ ಹೈ, ಕರ್ನಾ ನಹಿ ಹೈ, ಉಡ್ನಾ ಹೈ. ಭಾವ ಅಂತಾರೆ, ಈಗ ಮಾಡೋದು ನಡೀತಾ ಇದ್ದೀನಿ ಬಾಬಾ, ಪುರುಷಾರ್ಥ ಮಾಡ್ತಾ ಇದ್ದೀನಿ, ಅದೇ ದಾರಿಯಲ್ಲಿ ನಡೀತಿದ್ದೀನಿ. ಈಗ ನಡೆಯೋ ಟೈಮ್ ಅಲ್ಲ. ಯಾವ ಟೈಮ್? ಈಗ ಹಾರುವ ಸಮಯ. ಉಡ್ನಾ ಹೈ. ಅಭಿ ಉಡ್ನೆ ಕಿ ರಫ್ತಾರ್ ಚಾಹಿಯೆ. ಈಗ ಯಾವ ಗತಿ ಬೇಕು? ನಡೆಯುವ ಗತಿ, ಮಾಡುವ ಗತಿ ಅಲ್ಲ, ಹಾರುವ ಗತಿ ಬೇಕು. ಪಂಕತ ಮಿಲ್ಗೇನ ಹಾರ್ಲಿಕ್ಕೆ ಎಲ್ಲರಿಗೂ ರೆಕ್ಕೆ ಸಿಕ್ಕಿದೆ ಅಲ್ವಾ? ಯಾವ್ದು ರೆಕ್ಕೆ? ಉಮಂಗ್ ಉತ್ಸಾಹ ಅವ್ರ ಹಿಮ್ಮತ್, ಉಮಂಗ್ ಉತ್ಸಾಹ ಮತ್ತೆ ಸಾಹಸದ ರೆಕ್ಕೆ. पंख सबको मिले ही और बाप का वरदान भी है. याद है वरदान? ಉಮಂಗ್ ಉತ್ಸಾಹ ಮತ್ತು ಸಾಹಸದ ರೆಕ್ಕೆ. ಎರಡು ರೆಕ್ಕೆ ಬೇಕು, ಒಂದು ಉಮಂಗ್ ಉತ್ಸಾಹ, ಇನ್ನೊಂದು ಸಾಹಸ. ರೆಕ್ಕೆ ಇದೆ ಅಂತಂದ ಮೇಲೆ ಮತ್ತೆ ಅದರ ಜೊತೆ ಜೊತೆಗೆ ನಮ್ಗೆ ವರದಾನನು ಸಹಿತ ಇದೆ. ನೆನ್ಪಿದೆನಾ ವರದಾನ? ಹೇಳಿ, ಏನ್ ವರದಾನ? ಉಮಂಗುಲ್ಲಾಸ ಇದೆ, ಸಾಹಸ ಇದೆ, ಬಾಬಂದು ವರದಾನ ಇದೆ. ಉಮಂಗುಲ್ಲಾಸ ಮತ್ತೆ ಸಾಹಸ ಇದ್ದವರಿಗೆ ನೆಕ್ಸ್ಟ್ ವರದಾನ ಯಾವುದು? हिम्मत है बच्चे, मदद है पाप. हिम्मत का एक कदम आपका, 1000 कदम मदद पाप. ಸಾಹಸದ ಹೆಜ್ಜೆ ಒಂದೇ ಹೆಜ್ಜೆ ನಮ್ಮದು, ಸಹಯೋಗದ 1000 ಹೆಜ್ಜೆ ಪಾಪತ್ತು. ನೀವು ನಾನು ಹೇಳಿದಂಗೆ ಒಂದು ಹೆಜ್ಜೆ ಮುಂದಿಡ್ತಾ ಹೋಗ್ಬೇಕು. ನಾನು ನಿಮಗೆ 1000 ಹೆಜ್ಜೆ ಮುಂದೆ ಬಂದು ಏನ್ ಮಾಡ್ತೀನಿ? ಸಹಾಯ ಮಾಡ್ತೀನಿ. ಇದು ಬಾಬನ ವರದಾನ. ನಮಗೆ ಉಮಂಗುಲ್ಲಾಸ ಇದೆ, ಈಚೆಯಿಂದ ಸಾಹಸ ಇದೆ, ಆ ಕಡೆಯಿಂದ ವರದಾನ ಇದೆ. ಏನ್ ಕಡಿಮೆ ಇದೆ? ಬಾಬಾ ಹೇಳ್ತಾರೆ, ಹಿಮ್ಮತ್ ಕಾ ಏಕ್ ಕದಮ್ ಆಪ್ಕಾ, 1000 ಕದಮ್ ಮದದ್ ಬಾಪ ಕಿ. ಕ್ಯೂಂಕಿ ಬಾಪ ಕಾ ಬಚ್ಚೋನ್ ಸೆ ದಿಲ್ ಕಾ ಪ್ಯಾರ ಹೈ. ಯಾಕೆ ಬಾಬನಿಗೆ ಮಕ್ಕಳು ಹೇಳಿದಂಗೆ ನಡ್ಕೊಂಡ್ರೆ 1000 ಹೆಜ್ಜೆ ಮುಂದೆ ಬಂದು ಸಹಾಯ ಮಾಡ್ತಾರೆ. ಯಾಕೆ ಅಷ್ಟು ಕಾಳಜಿ? ಯಾಕೆ ಬಾಬನಿಗೆ? ಬಚ್ಚನ್ ಸೆ ದಿಲ್ ಕಾ ಪ್ಯಾರ ಹೈ.
ನನಗೆ ಹೃದಯ ತುಂಬಿ ಮಕ್ಕಳ ಮೇಲೆ ಪ್ರೀತಿ ಇದೆ. तो प्यार वाले बच्चों की बाप मेहनत नहीं देख सकते. ಬಹಳ ಪ್ರೀತಿ ಇಟ್ಟಂತ ಮಕ್ಕಳು ಒದ್ದಾಡುದನ್ನ ನಾನು ನೋಡ್ಲಿಕ್ಕೆ ಇಷ್ಟಪಡಂಗಿಲ್ಲ. ಬಹಳ ಪ್ರೀತಿ ಇದೆ ಮಕ್ಕಳ ಮೇಲೆ, ಆ ಮಕ್ಕಳು ಒದ್ದಾಡ್ತಾ ಇದ್ದಾರೆ, ನೋಡ್ಲಿಕ್ಕೆ ಆಗ್ತದ? ಬಾಬಾ ಅಂತಾರೆ, जब मेहनत नहीं देख सकते प्यार वाले बच्चों की, मोहब्बत में रहो तो मेहनत समाप्त हो जाएगी. ಬಾಬನ ಪ್ರೀತಿಯಲ್ಲಿ ಇದ್ದು ಬಿಡಿ, ಎಲ್ಲಾ ಪರಿಶ್ರಮ ಸಮಾಪ್ತಿ. ಜಹಾ ಮೊಹಬ್ಬತ್ ಹೈ ವಹಾ ಮೆಹನತ್ ನಹಿ. ಒದ್ದಾಟ ಪರಿಶ್ರಮ ಎಲ್ಲ ದೂರ ಆಗ್ತದೆ. ಮೆಹನತ್ ಅಚ್ಚಿ ಲಗ್ತಿ ಹೈ ಕ್ಯಾ? ಇಲ್ಲ ಪರಿಶ್ರಮ ಪಡೋದೇ ಇಷ್ಟ ಆಗ್ತದೆ ನಿಮ್ಗೆ? थक गए हो क्या? 63 जन्म भटकते भटकते मेहनत करते थक गए थे. 63 ಜನ್ಮ ಪರಿಶ್ರಮ ಪಡೋದೇನು, ಅಲೆದಾಡೋದೇನು, ಎಷ್ಟು ಸುಸ್ತಾಗಿ ಬಿಟ್ಟಿವಿ. बाप ने अपने मोहब्बत से भटकने के बजाय 3 तख्त के मालिक बना दिया. ಬಾಬಾ ನಾವು ಮಕ್ಕಳು ಅಲೆದಾಡೋದನ್ನ ನೋಡ್ಲಿಕ್ಕಾಗದೆ ಬಹಳ ಮಕ್ಕಳ ಮೇಲಿರುವಂತ ದಿಲ್ಲಿನ ಪ್ರೀತಿಯಿಂದ ಮಕ್ಕಳ ಅಲೆದಾಟವನ್ನ ನಿಲ್ಲಿಸಿ 3 ಸಿಂಹಾಸನದ ಮಾಲೀಕರನ್ನಾಗಿ ಮಾಡಿದರು ಬಾಬಾ. ನಮ್ಗೆ 3 ಸಿಂಹಾಸನ, ಒಂದು ಕಡೆ ಬುರ್ಕೋಟೆ ಸಿಂಹಾಸನ, ಇನ್ನೊಂದು ಕಡೆ ಬಾಬರವರ ಹೃದಯ ಸಿಂಹಾಸನ, ಮತ್ತೊಂದು ಕಡೆ ಭವಿಷ್ಯದ ರಾಜ್ಯ ಸಿಂಹಾಸನ. 3 ಸಿಂಹಾಸನದ ಅಧಿಕಾರಿ ಮಾಡಿದ್ರು. 3 ತಖ್ತ್ ಜಾನ್ತೆ ಹೋನ? 3 ನಿಮಗೆ ಸಿಂಹಾಸನ ಗೊತ್ತಲ್ವಾ? ಜಾನ್ತೆ ಕ್ಯಾ ಹೋ ಲೇಕಿನ್ ತಖ್ತ್ ನಿವಾಸಿ ಹೋ. ಇನ್ನು ತಿಳ್ಕೊಳ್ಳೋದೇನು? ನೀವೇನಾಗಿದ್ದೀರಿ ಅಂತಾರ ಬಾಬಾ? ಸಿಂಹಾಸನಾಧಿಕಾರಿಯಾಗಿದ್ದೀರಿ, ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀರಿ. ಅಕಾಲ ತಖ್ತ್ ನಿವಾಸಿ ಬಿ ಹೋ, ಬಾಪ್ ದಾದಕ್ಕೆ ದಿಲ್ ತಖ್ತ್ ನಶೀನ್ ಬಿ ಹೋ, ಭವಿಷ್ಯ ವಿಶ್ವ ರಾಜ್ಯಕ್ಕೆ ತಖ್ತ್ ನಶೀನ್ ಬಿ ಹೋ. ಇದು ಅಕಾಲ ತಖ್ತ್, ಬುರ್ಕೋಟಿ ತಖ್ತ್. ಇನ್ನೊಂದು ಯಾವುದು? ಬಾಬರವರ ಹೃದಯ ಸಿಂಹಾಸನ. ಮತ್ತೊಂದು ಯಾವುದು? ಭವಿಷ್ಯದ ರಾಜ್ಯ ಸಿಂಹಾಸನ. तो बाप दादा सभी बच्चों को तख्त नशीन देख रहे हैं. ಎಲ್ಲ ಮಕ್ಕಳನ್ನ ಬಾಬಾ ಸಿಂಹಾಸನದಲ್ಲಿ ಕೂತ್ಕೊಂಡಿರುವುದನ್ನ ನೋಡ್ತಾ ಇದ್ದಾರೆ. ನೀವೆಲ್ಲಿ ಕುಂತೀರಿ ಈಗ? ಕುರ್ಚಿಯಲ್ಲ. ಬಾಬಾ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಐಸಾ ಪರಮಾತ್ಮ ದಿಲ್ ತಖ್ತ್ ಸಾರೆ ಕಲ್ಪ ಮೇ ಅನುಭವ ನಹಿ ಕರ್ ಸಕ್ತೆ. ಎಷ್ಟು ಚಂದ ಬಾಬರ ಹೃದಯ ಸಿಂಹಾಸನ. 5000 ವರ್ಷದಲ್ಲಿ ಮತ್ತೆ ಎಲ್ಲಿನೂ ಇದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣನೂ ತಂದೆ ಹೃದಯ ಸಿಂಹಾಸನದಿಂದ ಕೆಳಗಿಳಿಬಾರದು. तो क्या समझते हो पांडव? पांडव क्या समझते हो? क्या कहाँ बैठे हो? क्या समझते हो? सब बादशाह है. ಎಲ್ಲರೂ ರಾಜರ ಪಾಂಡವರೆಲ್ಲ? अच्छा हाथ उठा रहे हैं. तख्त नहीं छोड़ना. ಬಾಬಾ ಅಂತಾರೆ ಸಿಂಹಾಸನ ಬಿಟ್ಟಿಳಿಬಾರ್ದು, ಸಿಂಹಾಸನ ಎಂದಿಗೂ ಸಹಿತ ಬಿಡಬಾರ್ದು. ದೇಹ ಬಾನ್ ಮೇ ಆಯೆ ಅರ್ಥಾತ್ ಮಿಟ್ಟಿ ಮೇ ಆಗೈ. ಏನಾದ್ರೂ ದೇಹಾಭಿಮಾನ ಬಂತಂದ್ರೆ ಸಿಂಹಾಸನ ಬಿಟ್ಟು ಮಣ್ಣಿಗೆ ಇಳಿದಂತೆ, ಮಣ್ಣಲ್ಲಿ ಕಾಲಿಟ್ಟಂತೆ. ದೇಹಾಭಿಮಾನದಲ್ಲಿ ಬಂದ್ರೆ ಸಿಂಹಾಸನವನ್ನು ಬಿಟ್ಟು ಮಣ್ಣಲ್ಲಿ ಕಾಲಿಟ್ಟಂತೆ. ಯಹ ದೇಹ ಮಿಟ್ಟಿ ಹೈ. ಇದು ದೇಹ ಏನಾಗಿದೆ? ಇದು ಮಣ್ಣು. तख्त नशीन बने हो, बादशाह बने हो. बाप दादा सभी बच्चों के पुरुषार्थ का चार्ट चेक कर रहे हैं. ಮಕ್ಕಳ ಪುರುಷಾರ್ಥದ ಚಾರ್ಟ್ ಅನ್ನ ಬಾಪ್ ದಾದಾ ಚೆಕ್ ಮಾಡ್ತಿದ್ದಾರೆ. ಪುರುಷಾರ್ಥದ ಚಾರ್ಟ್ ನಲ್ಲಿ 4 ही सब्जेक्ट में कौन कौन कहाँ तक पहुंचा है. 4 ಸಬ್ಜೆಕ್ಟ್ ಅಲ್ಲಿ ಯಾರು ಎಷ್ಟು ಮಾರ್ಕ್ಸ್ ತಗೊಳ್ಳುವಷ್ಟು ತಲುಪಿದ್ದಾರೆ. ಯಾವ್ದು 4 ಸಬ್ಜೆಕ್ಟ್ ಹೇಳಿ? ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ. ಇದು 4 ಸಬ್ಜೆಕ್ಟ್. तो बाप दादा ने हर एक बच्चे का चार्ट चेक किया. ಎಲ್ಲ ಮಕ್ಕಳ ಚಾರ್ಟ್ ಅನ್ನ ಬಾಬಾ ಚೆಕ್ ಮಾಡಿದ್ರು. बाप दादा ने जो भी खजाने दिए हैं वो सर्व खजाने कहाँ तक जमा किए हैं. ಬಾಬಾ ಅಂತಾರೆ, ನಾವು ನಿಮ್ಗೆ ಏನೇನು ಖಜಾನೆ ಕೊಟ್ಟಿದ್ದೀನೋ
ಎಷ್ಟರ ಮಟ್ಟಿಗೆ ನೀವೆಲ್ಲ ಖಜಾನೆಯನ್ನು ಜಮಾ ಮಾಡ್ಕೊಂಡಿದ್ದೀರಿ? ಬಾಬಾ ಅಂತೆಲ್ಲ ಕೊಟ್ಟಾರೆ, ಎಷ್ಟರ ಮಟ್ಟಿಗೆ ಜಮಾ ಮಾಡ್ಕೊಂಡಿದ್ದೀವಿ? तो जमा का खाता चेक किया क्योंकि खजाने बाप ने सबको एक जैसा एक जितना दिया, कोई को कम कोई को ज्यादा नहीं दिया. 4 ಸಬ್ಜೆಕ್ಟ್ ಅನ್ನು ಚೆಕ್ ಮಾಡಿ ಏನ್ ನೋಡ್ತಿದ್ದಾರೆ ಬಾಬಾ? ಜಮಾ ನೋಡ್ತಿದ್ದಾರೆ. 4 ಪಾಠಗಳಲ್ಲಿ ಯಾವ ಯಾವ ಖಜಾನೆ ಎಷ್ಟು ಜಮಾ ಆಗಿದೆ ಹೇಳಿ. ಜ್ಞಾನದ ಸಬ್ಜೆಕ್ಟಿನಿಂದ ಯಾವ ಖಜಾನೆ ಜಮಾ ಆಗ್ತದೆ? ಯಾವ ಖಜಾನೆ? ಜ್ಞಾನದ ಖಜಾನೆ ಜಮಾ ಆಗ್ತದೆ. ಯೋಗ ಸಬ್ಜೆಕ್ಟಿನಿಂದ ಸರ್ವ ಶಕ್ತಿಗಳ ಖಜಾನೆ ಜಮಾ ಆಗ್ತದೆ. ಧಾರಣಾ ಸಬ್ಜೆಕ್ಟಿನಿಂದ ಸರ್ವ ದೈವಿ ಗುಣಗಳ ಖಜಾನೆ ಜಮಾ ಆಗ್ತದೆ. ಸೇವಾ ಸಬ್ಜೆಕ್ಟಿನಿಂದ ಖುಷಿಯ ಖಜಾನೆ, ಆಶೀರ್ವಾದದ ಖಜಾನೆ ಜಮಾ ಆಗ್ತದೆ. ಬಾಬಾ 4 ಸಬ್ಜೆಕ್ಟ್ ನೋಡ್ಕೊಂಡು ಎಷ್ಟೆಷ್ಟು ಜಮಾ ಮಾಡ್ಕೊಂಡಾರೆ ಮಕ್ಕಳು. 4 ಸಬ್ಜೆಕ್ಟ್ ಅಲ್ಲಿ ಏನೇನ್ ಜಮಾ ಆಗಿದೆ ಅನ್ನೋದನ್ನ ನೋಡ್ತಾರೆ. ಮತ್ತೆ ಬಾಬಾ ಅಂತಾರೆ, ನಾನಂತೂ ಎಲ್ಲರಿಗೂ 4 ಪಾಠ ಒಂದೇ ರೀತಿ ಓದಿಸಿದೀನಿ. ಅಥವಾ ಕೆಲವರಿಗೆ ಜಾಸ್ತಿ ಕೆಲವರಿಗೆ ಕಡಿಮೆ ನಾನೇನ್ ಮಾಡಿಲ್ಲ. ಕೊಯ್ಕೋ ಜಾದಾ ಕೊಯ್ಕೋ ಕಮ್ಮ ನಾನೇನ್ ಹಂಗ್ ಮಾಡಿಲ್ಲ. ಖಜಾನೆ ಜಮಾ ಹೋನೆಕ್ಕೆ ನಿಶಾನೆ ಕ್ಯಾ ಹೈ? ಹಾಗಾದ್ರೆ ಬಾಬಾ ಎಲ್ಲ ಕೊಡೋದೆಲ್ಲ ಒಂದೇ ರೀತಿ ಕೊಟ್ಟಿದ್ದಾರೆ. ಖಜಾನೆ ಜಮಾ ಮಾಡಿಕೊಂಡಿರುವ ನಿಶಾನಿ ಏನು? ಖಜಾನೆ ಕೋ ಮಾಲೂಮ್ ಹೈ ಸಬ್ಸೆ ಬಡಾ ಖಜಾನಾ ಹೈ. ಎಲ್ಲಕ್ಕಿಂತ ದೊಡ್ಡ ಖಜಾನೆ ಯಾವ್ದು? ಅದಕ್ಕಿಂತಲೂ ದೊಡ್ಡ ಖಜಾನೆ ಯಾವುದು? ಬಾಬಾ ಅಂತಾರೆ ಸಂಕಲ್ಪಕ ಖಜಾನ. ಎಲ್ಲಕ್ಕಿಂತ ದೊಡ್ಡ ಖಜಾನೆ ಯಾವುದು? ಸಂಕಲ್ಪದ ಖಜಾನೆ. संकल्प भी खजाना है, तो वर्तमान समय भी बहुत बड़ा खजाना है. वर्तमान समय में जो कुछ प्राप्त करने चाहे, जो वरदान लेने चाहिए, जितना अपने को श्रेष्ठ बनाने चाहिए उतना अभी बना सकते हो. ಮೊದಲು ಮನಸ್ಸು ಮಾಡ್ಬೇಕು. ನಾವು ಮೊದಲು ಸಂಕಲ್ಪ ಮಾಡ್ಬೇಕು. ಜ್ಞಾನ ಕೇಳ್ತೀವಿ, ಯೋಗ ಮಾಡ್ತೀವಿ, ಧಾರಣೆ ಮಾಡ್ತೀವಿ, ಸೇವೆ ಮಾಡ್ತೀವಿ, ಎಲ್ಲ ಮಾಡ್ತಿದ್ದೀವಿ. ಮನಸ್ಸೇ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಲ್ವಾ? ಎಲ್ಲಕ್ಕಿಂತ ದೊಡ್ಡ ಖಜಾನೆ ಯಾವುದು? ಸಂಕಲ್ಪದ ಖಜಾನೆ. ಬಾಬಾ ಅಂತಾರೆ ದೊಡ್ಡ ಖಜಾನೆ. ಅಂದ್ರೆ ನಾವು ಏನ್ ಪ್ರಾಪ್ತಿ ಮಾಡ್ಕೋಬೇಕು? ಎಷ್ಟು ವರದಾನಗಳನ್ನ ಪಡ್ಕೋಬೇಕು? ನನ್ನನ್ನು ಎಷ್ಟು ಶ್ರೇಷ್ಠ ಮಾಡ್ಕೋಬೇಕು? ಒತ್ತನ ಅಭಿ ಬನ ಸತ್ಯ. ಎಲ್ಲನೂ ಈಗ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮೊದಲು ಮನಸ್ಸು ಮಾಡ್ಬೇಕು. ಅಭಿನಯಿತೋ कभी नहीं. जैसे संकल्प के खजाने को व्यर्थ नहीं गवाना. ನಿಮ್ಮ ಏನೇ ಇರ್ಲಿ ಸಂಕಲ್ಪದ ಖಜಾನೆಯನ್ನ ವ್ಯರ್ಥ ಮಾಡಿ ನೆಕ್ಸ್ಟ್ ಹಂಗೆ ಹಿಂಗೆ ಮತ್ತೆ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಹಳ ಶ್ರೇಷ್ಠ ಖಜಾನೆ ಇದು. ವ್ಯರ್ಥ नहीं गवाना ಅರ್ಥಾತ್ ವ್ಯರ್ಥ ಗವಾನ ಅಂದ್ರೆ ಅರ್ಥ अपने ಪ್ರಾಪ್ತಿयों को गवाना. ಬಾಬಾ ಅಂತಾರೆ ಸಂಕಲ್ಪ ವ್ಯರ್ಥ ಮಾಡ್ತೀವಿ ಅಂದ್ರೆ ನಮ್ಮ ಪ್ರಾಪ್ತಿಯನ್ನ ನಾವು ಕಳ್ಕೊಂಡಂತೆ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಖಜಾನೆ ಸಂಕಲ್ಪದ ಖಜಾನೆ. ನಂತರ ವರ್ತಮಾನ ಸಮಯ ಬಿ ಬಹುತ್ ಬಡ ಖಜಾನೆ. ಒಂದು ಸಂಕಲ್ಪದ ಖಜಾನೆ, ಇನ್ನೊಂದು ಸಮಯದ ಖಜಾನೆ. ಯಾಕೆಂದ್ರೆ ವರ್ತಮಾನ ಸಮಯದಲ್ಲಿ ನಾವು ಏನು ಪ್ರಾಪ್ತಿ ಮಾಡ್ಕೋಬೇಕು, ಏನು ವರದಾನ ಪಡ್ಕೋಬೇಕು, ಎಷ್ಟು ನಮ್ಮನ್ನ ಶ್ರೇಷ್ಠ ಮಾಡ್ಕೋಬೇಕು, ಏನಿದ್ರು ಈಗ್ಲೇ ಮಾಡ್ಕೋಬೇಕು. ಈಗಿಲ್ಲ ಅಂದ್ರೆ ಮತ್ತೆ ನಿಂದಿಗೂ ಇಲ್ಲ. ಒಂದು ಕಡೆ ಮನ್ಸು ಮಾಡ್ಬೇಕು, ಇನ್ನೊಂದು ಕಡೆ ಈಗ್ಲೇ ಮಾಡ್ಬೇಕಂತ ಇರ್ಬೇಕು. ಮನ್ಸು ಮಾಡೋದಂದ್ರೆ ಸಂಕಲ್ಪದ ಖಜಾನೆ, ಈಗ್ಲೇ ಮಾಡ್ಬೇಕಂತಂದ್ರೆ ಸಮಯದ ಖಜಾನೆ. ಇದು 2 ವ್ಯರ್ಥ ಕಳೆಯಬಾರದು. ಬಾಬಾ ಅಂತಾರೆ ಇದನ್ನ ಕಳಿತೀವಿ ಅಂತಂದ್ರೆ ಪ್ರಾಪ್ತಿಯಂಕೋ ಗವಾನ. ಐಸೆ ಹಿ समय के 1 सेकंड को भी व्यर्थ नहीं गवाया, सफल नहीं किया तो बहुत गवाया. ಹೇಗೆ ಸಂಕಲ್ಪ ವೇಸ್ಟ್ ಆದ್ರೆ ಎಲ್ಲವನ್ನ ಪ್ರಾಪ್ತಿಯನ್ನ ಕಳ್ಕೊಂಡಂತೆ, ಸಮಯ ವೇಸ್ಟ್ ಮಾಡಿದ್ರು ಸಹಿತ ಬಾಬಾ ಅಂತಾರೆ ಸಮಯವನ್ನು ಸಫಲಗೊಳಿಸಿಲ್ಲ ಅಂತಂದ್ರೆ ಬಹಳಷ್ಟು ಕಳ್ಕೊಂಡಂತೆ. ಆದ್ರಿಂದ ಮೊದಲನೆಯ ಖಜಾನೆ ಸಂಕಲ್ಪದ ಖಜಾನೆ, 2ನೇ ಖಜಾನೆ ಸಮಯದ ಖಜಾನೆ. ಈಗ 3ನೇದ ಜ್ಞಾನ ಕಾ ಖಜಾನ. ಯಾವ ಖಜಾನೆ? ಜ್ಞಾನದ ಖಜಾನೆ. ಅದು ಸುಲಭ. ಏನೋ ಕ್ಲಾಸಿಗೆ ಬಂದ್ರೆ ಆಯ್ತು, ಬೆಳಿಗ್ಗೆನು ಬರುದು, ಸಂಜೆನು ಬರುದು, ಮತ್ತೆ ಅವ್ಯಕ್ತವಾಣಿ ಓದುದು. ಜ್ಞಾನದ ಖಜಾನೆಯನ್ನ ನಾವು
ತುಂಬಿಕೊಳ್ತಾ ಇರ್ತೀವಿ ಜ್ಞಾನದ ಖಜಾನೆ. ನೆಕ್ಸ್ಟ್ ಗುಣೋಂಕ ಖಜಾನ. ಇನ್ಯಾವ ಖಜಾನೆ ಅಂತಾರೆ ಬಾಬಾ? ಗುಣಗಳ ಖಜಾನೆ. ನೆಕ್ಸ್ಟ್ ಶಕ್ತಿಯೊಂಕ ಖಜಾನ. ಎಲ್ಲ ಶಕ್ತಿಗಳ ಖಜಾನೆ. ಜ್ಞಾನ ಸಬ್ಜೆಕ್ಟ್ ಆಯ್ತು, ಯೋಗ ಸಬ್ಜೆಕ್ಟ್ ಆಯ್ತು, ಧಾರಣ ಸಬ್ಜೆಕ್ಟ್ ಆಯ್ತು. ಆಮೇಲೆ ಹರ ಆತ್ಮ और परमात्मा द्वारा दुआओं का खजाना. ಇದು ಸೇವಾ ಸಬ್ಜೆಕ್ಟ್. ಆಶೀರ್ವಾದವನ್ನ ಗಳಿಸ್ತೀವಿ. ಜ್ಞಾನ ಸಬ್ಜೆಕ್ಟ್ ಇಂದ ಜ್ಞಾನದ ಖಜಾನೆ, ಯೋಗ ಸಬ್ಜೆಕ್ಟ್ ನಿಂದ ಶಕ್ತಿಗಳ ಖಜಾನೆ, ಧಾರಣ ಸಬ್ಜೆಕ್ಟ್ ನಿಂದ ದೈವಿ ಗುಣಗಳ ಖಜಾನೆ, ಸೇವಾ ಸಬ್ಜೆಕ್ಟ್ ನಿಂದ ಬಾಬಾ ಹೇಳ್ತಿದ್ದಾರೆ हर आत्मा और परमात्मा द्वारा दुआओं का खजाना. सबसे सहज है पुरुषार्थ में. ಬಹಳ ಸಹಜ ಪುರುಷಾರ್ಥ, ಈಸಿ. ಬಾಬಾ ಅಂತಾರೆ ದುವಾ ಇದು ದುವಾ ಏನು ಬಹಳ ಸಹಜ ಪುರುಷಾರ್ಥ. ಏನಿದ್ರು ಒಳ್ಳೆಯದನ್ನ ಬಯಸ್ಬೇಕು, ಆಶೀರ್ವಾದ ಸಂಕಲ್ಪನೆ ಮಾಡಬೇಕು. ಸುಖದೋ ಸುಖಲು, दुआएं दो दुआएं लो, न दुख दो न दुख लो. ऐसे नहीं कि दुख दिया नहीं लेकिन ले लो तो भी दुखी हो गए ना. ನಾನು ಯಾರಿಗೂ ದುಃಖ ಕೊಟ್ಟಿಲ್ಲ, ಆದ್ರೆ ಇವತ್ತು ಮಾತ್ರ ನಂಗೆ ಬಹಳ ದುಃಖ ಆಯ್ತು. ಬೇರೆಯವರಿಗೆ ದುಃಖ ಕೊಟ್ಟಿಲ್ಲ, ಆದ್ರೆ ನಾನ್ ದುಃಖ ಪಟ್ಟೀನಿ ಅಂದ್ರೂ ನಡೆಯಂಗಿಲ್ಲ. ಬಾಬಾ ತಿಳಿಸ್ತಾರೆ ದುವಾಯೆ ದೋ ಸುಖ ದೋ ಸುಖ ಲೋ. दुआएं देना आता है, आशीर्वाद ಕೊಡ್ಲಿಕ್ಕೆ ಬರ್ತದ, आता है. लेना भी आता है, आशीर्वाद पटಕೊಳ್ಳಿಕ್ಕೆ ಬರ್ತದ. जिसको दुआएं लेना और देना आता है वो हाथ उठा. ನನಗೆ ಆಶೀರ್ವಾದ ಕೊಡ್ಲಿಕ್ಕೂ ಬರ್ತದೆ, ಆಶೀರ್ವಾದ ತಗೊಳ್ಳಿಕ್ಕೂ ಬರ್ತದೆ. ಕೈ ಎತ್ತಿ, ಕೈ ಎತ್ತಿ. अच्छा सभी को आता है. अच्छा डबल फर्नेस को भी आता है, मुबारक है. देने आता है लेने आता है तो मुबारक है. ನಿಮ್ಗೆ ಆಶೀರ್ವಾದ ಕೊಡ್ಲಿಕ್ಕೂ ಬರ್ತದೆ, ಆಶೀರ್ವಾದ ತಗೊಳ್ಳಿಕ್ಕೂ ಬರ್ತದೆ. ಶುಭಾಶಯ, ಬಹಳ ಬೆಸ್ಟ್. ಇದಿಷ್ಟು ಗೊತ್ತಿದ್ರೆ ಸಾಕು. ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು. सभी को मुबारक है. अगर लेने भी आता देने भी आता फिर ಅವರ ಛಾಯೆ ಕ್ಯಾ? ಇನ್ನೇನ್ ಬೇಕು ನಿಮ್ಗೆ? ಆಶೀರ್ವಾದ ಕೊಡ್ಲಿಕ್ಕೂ ಬರ್ತದೆ, ಆಶೀರ್ವಾದ ತಗೊಳ್ಳಿಕ್ಕೂ ಬರ್ತದ ಮೇಲೆ ಇನ್ನೇನ್ ಬೇಕು? ದುವಾಯೆ ಲೇತೆ ಜಾವೋ ದುವಾಯೆ ದೇತೆ ಜಾವೋ ಸಂಪನ್ನ ಹೋ ಜಾಯೆ. ಆಶೀರ್ವಾದವನ್ನ ಪಡ್ಕೊಳ್ತಾ ಹೋಗ್ರಿ, ಆಶೀರ್ವಾದವನ್ನ ಕೊಡ್ತಾ ಹೋಗ್ರಿ. ಬಾಬಾ ಅಂದ್ರೆ ಸಂಪನ್ನ ಆಗ್ಬಿಡ್ತೀರಿ. ಆಶೀರ್ವಾದ ಕೊಡ್ತಾ ಹೋಗ್ರಿ, ಆಶೀರ್ವಾದ ತಗೊಳ್ತಾ ಹೋಗ್ರಿ, ಸಂಪನ್ನ ಆಗ್ಬಿಡ್ತೀರಿ. ಕೊಯ್ ಬದು ದುವಾ ದೇವೆ ತೋ ಕ್ಯಾ ಕರೆಂಗೆ? ಬೇರೆಯವ್ರು ನಮ್ಗೆ ಶಾಪ ಕೊಟ್ರೆ ಏನ್ ಮಾಡ್ತೀರಿ? ಬೇರೆಯವ್ರು ಶಾಪ ಕೊಟ್ರೆ ಏನ್ ಮಾಡ್ತೀರಿ? ಲೆಂಗೆ ಬದು ದುವಾ ಆಪ್ಕೋ ದೇತಾ ಹೈ ತೋ ಆಪ್ ಕ್ಯಾ ಕರೆಂಗೆ? ಅವ್ರು ನಮ್ಗೆ ಬರೀ ಶಾಪ ಕೊಡ್ತಾ ಇದ್ದಾರೆ, ನೀವೇನ್ ಕೊಡ್ತೀರಿ ಅವರಿಗೆ? ಬಾಬಾ ಅಂತಾರೆ ಕ್ಯಾ ಲೆಂಗೆ? अगर बद दुआ मानो ले लिया तो आपके अंदर स्वच्छता रही. ಅವ್ರು ಕೊಟ್ಟ ಶಾಪ, ಅಯ್ಯೋ ನನ್ಗೆ ಅವ್ರು ಹಿಂಗ ಅಂದ್ಬಿಟ್ರು, ನಂಗೆ ಹಿಂಗ ಅಂದ್ಬಿಟ್ರು, ನೀವು ತಗೊಂಡ್ಬಿಟ್ರಿ ಅಂತ ತಿಳ್ಕೋಣ. ಒಳಗಡೆ ಸ್ವಚ್ಛತೆ ಇರ್ತದ, ಮನಸ್ಸು ಸ್ವಚ್ಛ ಇರ್ತದ. ಅವಾಗ ಬದುದು ಆತು ಖರಾಬ್ ಚೀಸ್ ಏನ? ಶಾಪಯುಕ್ತ ಶಬ್ದಗಳು, ಮಾತುಗಳು ಅದೆಲ್ಲ ಒಂಥರ ಖರಾಬ್ ಚೀಸ್ ಅಲ್ವಾ? ಅದು ಒಂಥರ ಸ್ವಚ್ಛತೆಯನ್ನು ಹಾಳು ಮಾಡಂಗಿಲ್ವಾ? आपने ले ली, अपने अंदर स्वीकार कर ली तो आपका अंदर स्वच्छ तो नहीं रहा ना. ಅವರನ್ನ ಮಾತು ಇವರನ್ನ ಮಾತು ಎಲ್ಲ ಬೇಡವಾದೆಲ್ಲ ಶಾಪದ ಮಾತು ಎಲ್ಲ ಕೇಳಿಬಿಟ್ಟು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟೆವು. ಒಳಗಡೆ ಸ್ವಚ್ಛತೆ ಇರ್ತದ? ಅಗರ್ ಜರಾ ಬಿ ಡಿಫೆಕ್ಟ್ ರಹಾ तो परफेक्ट नहीं बन सकते. ಒಳಗಡೆ ಸ್ವಲ್ಪ ಕಚಡ ಇದ್ರೆ ಪರ್ಫೆಕ್ಟ್ ಇರ್ಲಿಕ್ಕೆ ಆಗೋದಿಲ್ಲ. ಒಳಗಡೆ ಡಿಫೆಕ್ಟ್ ಇತ್ತಂದ್ರೆ ಪರ್ಫೆಕ್ಟ್ ಆಗ್ಲಿಕ್ಕೆ ಬಿಡಂಗಿಲ್ಲ. अगर खराब चीज कोई देवे तो आप ले लेंगे. ಬೇರೆಯವರು ಅಂತ ಕೆಟ್ಟ ವಸ್ತುವನ್ನ ಕೊಟ್ರೆ ನೀವು ತಗೊಳ್ತೀರಾ? कोई बहुत सुंदर फल हो लेकिन आपको खराब हुआ दे देवे, फल तो बढ़िया है ले लेंगे. ಬಹಳ ಚಲೋ ಹಣ್ಣು,
ಬಹಳ ಫೈನ್ ಹಣ್ಣು, ಆದರೆ ಒಳಗಡೆ ಕೊಳೆತಿದೆ ಅಂತ ತಿಳ್ಕೋಣ. ತಗೊಳ್ತೀರಾ? ಅಂಗಡಿಗೆಲ್ಲ ನೀವು ಹಣ್ಣು ಚಾಯ್ಸ್ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಏನೇ ಒಳಗಡೆ ಹೆಂಗಾರೇ ಇರ್ಲಿ ಪರವಾಗಿಲ್ಲ, ಚಲೋ ಇದೆ, ದೊಡ್ಡದಿದೆ, ಸೈಜ್ ಇದೆ ಅಂತ, ಕಲರ್ಫುಲ್ ಇದೆ ಅಂತ ತಗೊಂಡ್ಬಿಡ್ತೀರಾ? ನೋಡಿದ್ರೆ ಕೊಳೆತು ಬಿಟ್ಟಿದೆ ಅಂತ ತಗೋತೀವ? ಬಾಬಾ ಅಂತಾರೆ ಆಪ್ ಲೇ ಲೆಂಗೆ, कोई बहुत सुंदर फल हो, ಅದು ಸುಂದರ ಇರ್ಬೋದು, बढ़िया ಇರ್ಬೋದು, ले लेंगे नहीं लेंगे ना, कहेंगे अच्छा तो है, चलो दिया है तो ले ले, कभी भी कोई बद दुआ दे तो आप मन में अंदर धारण नहीं करो. ಬೇರೆ ಯಾರಾದ್ರೂ ನಮ್ಗೆ ಒಂಥರ ಬೇಡವಾದ ಶಬ್ದಗಳಿಂದ ಮಾತಾಡಿದ್ರೆ, ಬದುದುವ ಕೊಟ್ರೆ, ಶಾಪದ ಮಾತನಾಡಿದ್ರೆ ನೀವು ಒಳಗಡೆ ಧಾರಣೆ ಮಾಡಬೇಡಿ. ಎಂದಿಗೂ ಏನ್ ಮಾಡಬಾರದು? ಒಳಗಡೆ ಧಾರಣೆ ಮಾಡಬೇಡಿ. समझ में आता है ये बददुआ है, लेकिन बददुआ अंदर धारण नहीं करो, नहीं तो डिफेक्ट हो जाएगा. ಮತ್ತೆ ಅದನ್ನ ನೆನ್ಪು ಮಾಡ್ಕೊಳ್ಳೋದು, ಮತ್ತೊಬ್ಬರ ಮುಂದೆ ಹೇಳೋದು, ಅವ್ರ ಹಿಂಗಂದ್ರು ಹಿಂಗಂದ್ರು, ಅದನ್ನ ಧಾರಣೆ ಮಾಡಿದರೆ ಬಾಬಾ ಅಂತಾರೆ ಒಳಗಡೆ ಡಿಫೆಕ್ಟ್ ಉಳಿತದೆ. तो अभी ये वर्ष थोड़े दिन पड़े ही, ये वर्ष इन ಸ್ವಲ್ಪ ದಿನ ಉಳಿದಿದೆ पुराने वर्ष में, लेकिन अपने दिल में दृढ़ संकल्प करो. ಇವತ್ತಿನಿಂದ ದೃಢ ಸಂಕಲ್ಪ ಮಾಡ್ಬಿಡ್ಬೇಕು. ಏನು? अभी भी किसकी बददुआ मन में हो तो निकाल. ಇವತ್ತು ಎಷ್ಟು ಸ್ವಚ್ಛ ಮಾಡ್ಬೇಕು ಹೇಳಿ. ಮೊದಲನೇದೇನಂದ್ರು ಬಾಬಾ ಮೊದಲನೇ ಪೇಜಲ್ಲಿ, ನೀವೇನ ಚಿಂತೆ ಭಾರ ಎಲ್ಲಾರು ಮೂಲೆಯಲ್ಲಿ ಎಲ್ಲಾರು ಇಟ್ಕೊಂಡಿದ್ರೆ, ಸಬ್ ಕಾನ್ಶಿಯಸ್ ಅಲ್ಲಿ ಇದ್ರೆ, ಸ್ವಪ್ನದಲ್ಲಿ ಏನಾರು ಬರ್ತಾ ಇದ್ರೆ, ಏನು ಚಿಂತೆ ಇದ್ರು ಅಂಶ ಇದ್ರು ಇವತ್ತು ನಾನು ಬಂದಿದ್ದೀನಿ ನನ್ಗೆ ಕೊಟ್ಬಿಡಿ, ಒಂದಾಯ್ತು. ಈಗ ಇನ್ನೊಂದೇನು? ಬೇರೆಯವ್ರು ಏನೋ ಶಾಪ, ನನ್ ಬಗ್ಗೆ ಕೆಟ್ಟದ್ ಮಾತಾಡಿ ಇರ್ತಾರೆ, ಅದನ್ನ ಒಳಗಡೆ ಧಾರಣೆ ಮಾಡಬಾರ್ದು. ಧಾರಣೆ ಮಾಡಬಾರ್ದು, ಮತ್ತೊಬ್ಬರ ಮುಂದೆ ಹೇಳಬಾರ್ದು. ಹೇಳ್ತಾ ಹೇಳ್ತಾ ಹೋದಂಗೆ ಅದು ಮತ್ತೆ ಧಾರಣೆ ಆಗ್ತಾ ಹೋಗ್ತದೆ. ಹೇಳ್ಬಾರ್ದು. ಬಾಬಾ ಅಂತಿದ್ದಾರೆ ಏನೇ ಇರ್ಲಿ, ಬೇರೆಯವ್ರು ಏನಾರು ಬದುದುವ ಕೊಟ್ಟರು ಸಹಿತ ಮನ್ಸಲ್ಲಿ ಇಟ್ಕೋಬೇಡಿ, ನಿಕ್ಕಾಲ್ತು ಕಲ್ಸೆ ದುವಾ ದೇಂಗೆ ದುವಾ ಲೇಂಗೆ. ಅದರಿಂದ ಈ ಕ್ಷಣದಿಂದಲೇ ಆಶೀರ್ವಾದ ಕೊಡೋಣ, ಆಶೀರ್ವಾದ ತಗೋಣ. ಈಗ ಹೇಗೆ ಹೊಸ ವರ್ಷಕ್ಕೆ ಬಂದೀವಿ, ಯುಗಾದಿ ಮೊನ್ನೆ ಮುಗೀತು, ಇದೊಂದು ಹೊಸತಾಗಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡೋಣ. ಮಂಜೂರ್ ಹೇ? ಮಂಜೂರ್ ಹೇ? ಪಸಂದ್ ಹೇ? ಕರೆಕ್ಟ್ ಹೇಳ್ಬೇಕು, ಮತ್ತೆ ಯಾವ ರೀತಿ ನಡ್ಕೋಬೇಕಾಗ್ತದೆ. ಪಸಂದ್ ಹೇ? ಪಸಂದ್ ಹೇ, ಕರ್ನಾ ಹೀ ಹೇ, ನಾನ್ ಮಾಡ್ಲೇಬೇಕು, ಹಿಂಗಿರ್ಲಿ. ಪಸಂದ್ ಹೇನಾ? लेकिन जो समझते ही करना ही है, कुछ भी हो जाए लेकिन करना ही है, वो हाथ उठा. ಏನಾರಾಗ್ಲಿ ನಾನ್ ಮಾತ್ರ ಈ ರೀತಿ ಇರೋನೆ, ನಾನು ಎಲ್ಲರಿಗೂ ಆಶೀರ್ವಾದ ಕೊಡೋನೆ. ಯಾರು ಬದುದುವ ಶಾಪ ಕೊಟ್ರೆ ನಂಗೆ ತಟ್ಟಂಗಿಲ್ಲ, ಅದು ನಾನು ಧಾರಣೆನೂ ಮಾಡಂಗಿಲ್ಲ. ನಾನು ಸದಾ ಕಾಲಕ್ಕೂ ಆಶೀರ್ವಾದ ಕೊಡುವವನೇ. ಯಾರ್ದು ಬದುದುವ ನಾನು ಸ್ವೀಕಾರನೆ ಮಾಡಂಗಿಲ್ಲ, ಧಾರಣೆನೂ ಮಾಡಂಗಿಲ್ಲ. ಅಚ್ಚಾ ಹಾತು ಉಟಾವ್ ಕರ್ನಾ ಹೀ ಹೇ, ಮಾಡಲೇಬೇಕು ಅಂತ ಅನ್ನುವ ವಿಶೇಷವಾದ ಬಾಬಾ ಮುರಳಿಯನ್ನ ನುಡಿಸ್ತಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಜೋ ಸ್ನೇಹಿ ಸಹಯೋಗಿ ಆಜ್ ಆಯೇ ಹಿ ಓ ಹಾತ್ ಉಟಾವೋ. ಇವತ್ತು ಯಾರು ಸ್ನೇಹಿಗಳು ಸಹಯೋಗಿಗಳು ಇವತ್ತು ಬಂದಿದ್ದೀರೋ ಅವರು ಕೈ ಮೇಲೆತ್ತಿ. तो जो स्नेही सहयोगी आए हैं, बाप दादा उनको मुबारक दे रहे हैं. ಯಾರು ಸ್ನೇಹಿಗಳು ಸಹಯೋಗಿಗಳು ಬಂದಿದ್ದೀರೋ ಅವರಿಗೆ ಬಾಪ್ ದಾದ ಇವತ್ತು ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸಹಯೋಗಿ ತೋ ಹೇ, ಸ್ನೇಹಿ ಬಿ ಹೋ, ಎಲ್ಲರೂ ಸಹಯೋಗಿನೂ ಆಗಿದ್ದೀರಿ, ಸ್ನೇಹಿನೂ ಆಗಿದ್ದೀರಿ. ಲೇಕಿನ್ ಆಜ್ एक और कदम उठा के बाप के घर में व अपने घर में आए हो. ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಸಹಿತ ಸ್ನೇಹಿನೂ ಆಗಿದ್ದೀರಿ, ಸಹಯೋಗಿನೂ ಆಗಿದ್ದೀರಿ. ಇವತ್ತು ಇನ್ನೊಂದು ಹೆಜ್ಜೆ ಮುಂದಿಟ್ಟು ತಂದೆಯ ಮನೆಗೆ ತಾವೆಲ್ಲರೂ ಸಹಿತ ಬಂದಿದ್ದೀರಿ. तो अपने घर में आने की मुबारक है. अच्छा, जो स्नेही सहयोगी आए हैं वह भी समझते हैं कि दुआएं देंगे और लेंगे,
ಸಮಜ್ತೆ ಹೋ? ಯಾರು ಇವತ್ತು ಸ್ನೇಹಿ ಸಹಯೋಗಿಯಾಗಿ ಬಾಬನ ಸಮ್ಮುಖಕ್ಕೆ ಬಂದಿದ್ದೀರೋ ಅವರು ಸಹಿತ ಎಲ್ಲರಿಗೂ ಆಶೀರ್ವಾದ ಕೊಡುದು ತಗೊಳುದು ಎಲ್ಲ ಮಾಡ್ತೀರಲ್ವಾ? ಹಿಮ್ಮತ್ ರಕ್ತೆ ಹೋ? ಹಿಮ್ಮತ್ ರಕ್ತೆ ಹೋ? ಆದ್ರಿಂದ ತಾವು ಸಹಯೋಗಿ ತೋ ಹೋ, ಸ್ನೇಹಿ ಬಿ ತೋ ಹೋ. ಆದರೆ ಇವತ್ತು ಒಂದು ಹೆಜ್ಜೆ ಮುಂದೆ. ಏನದು? ಬಾಬನ ಮನೆಗೆ ಬಂದಿದ್ದೀರಿ, ಇನ್ನು ಒಂದು ಆಡ್ ಮಾಡ್ಕೋಬೇಕು, ಆಶೀರ್ವಾದವನ್ನ ಕೊಡಬೇಕು, ಆಶೀರ್ವಾದವನ್ನ ತಗೋಬೇಕು. ಹಿಮ್ಮತ್ ರಕ್ತೆ ಹೋ? जो स्नेही सहयोगी हिम्मत रखते ही मदद मिलेगी. लंबा हाथ उठाओ. ಬಾಬಾ, ನಾನು ಸ್ನೇಹ ಕೊಡ್ತೀನಿ, ಸಹಯೋಗಿಯಾಗಿರ್ತೀನಿ, ಇಂಥ ಒಂದು ಸಾಹಸದ ಹೆಜ್ಜೆಯಲ್ಲಿ ಇರ್ತೀನಿ ಅನ್ನೋರಿಗೆ ಸಹಯೋಗ ಸಿಗೋದು ಖಂಡಿತ. ಸರಿ, अच्छा फिर तो आप भी संपन्न हो जाएंगे. ಅವಾಗ ನಾವು ಸಹಿತ ಸಂಪನ್ನ ಆಗ್ಬಿಡ್ತೀವಿ. ಸ್ನೇಹಿ ಸಹಯೋಗಿ ಆಗುವ ಸಾಹಸವನ್ನ ಇಡೋದು, ಜೊತೆಗೆ ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು. ಬಾಬನ ಮದದ್ ಮಿಲೇಗಿ, ಗ್ಯಾರಂಟಿ ಬಾಬನ ಸಹಯೋಗ ಸಿಗ್ತದೆ. ಇಷ್ಟು ಮಾಡಿದ್ರೆ ಆವಾಗ ನಾವು ಸಂಪನ್ನ ಆಗ್ಬಿಡ್ತೀವಿ. संपन्न हो जाएंगे. मुबारक हो. अच्छा, जो गॉडली स्टूडेंट रेगुलर है, चाहे ब्राह्मण जीवन में बाप दादा से मिलने पहली बार आए हैं, लेकिन अपने को ब्राह्मण समझते हैं, रेगुलर स्टूडेंट समझते हैं, वह अगर समझते हैं कि करना ही है, वो हाथ उठाओ. ಯಾರು ಪ್ರಥಮ ಬಾರಿ ಬಾಬರವರ ಸಮ್ಮುಖಕ್ಕೆ ಬಂದಿದ್ದೀರಿ, ಮಿಲನಕ್ಕೆ ಸಮ್ಮುಖದಲ್ಲಿ ಪ್ರಥಮ ಬಾರಿ ಯಾರು ಬಂದಿದ್ದೀರಿ, ತಾವೆಲ್ಲರೂ ಗಾಡ್ಲಿ ಸ್ಟೂಡೆಂಟ್, ತಾವೆಲ್ಲರೂ ರೆಗ್ಯುಲರ್. ಆದರೆ ಬಾಬರವರ ಮಿಲನಕ್ಕೆ ನಾನು ಮೊದಲನೇ ಬಾರಿ ಬಂದಿದ್ದೀನಿ, ನಾನು ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದೀನಿ ಅಂತ ಯಾರು ತಿಳ್ಕೊಂಡಿದ್ದೀರೋ, ಕಿ ಕರ್ನಾ ಹಿ ಹೈ, ಓ ಹಾತ್ ಉಠಾವ್. ಹೊಸದಾಗಿ ಬಂದವರು, ರೆಗ್ಯುಲರ್ ಆಗಿರುವಂತವರು, ದಿನ ಮುರಳಿ ಕೇಳುವಂತವರು, ಬಾಬಾ ನಾನು ಸಹಿತ ಸ್ನೇಹಿ ಸಹಯೋಗಿ, ಅದರ ಜೊತೆಗೆ ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು, ಕರ್ನಾ ಹಿ ಹೈ, ನಾನು ಮಾಡಿಯೇ ಮಾಡ್ತೀನಿ ಅನ್ನೋರ್ ಕೈ ಎತ್ತಿ. दुआ देंगे, दुआ लेंगे, करेंगे. टीचर से उठा रही है, यह कैबिन वाले नहीं उठा रहे हैं. ये समझते हैं हम तो देते ही है. ಕ್ಯಾಬಿನ್ ಅಲ್ಲಿ ಕುಂತವ್ರು ಕೈಯೇ ಎತ್ತಿಲ್ಲ. ನಾವಂತೂ ಕೊಡ್ತಲೇ ಇದ್ದೀವಿ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀರಾ? ಅಭಿ ಕರ್ನಾ ಹಿ ಹೈ, ಈಗ್ಲ ನಾನು ಮಾಡ್ಲೇಬೇಕು. ಕುಚ್ ಬಿ ಹೋ ಜಾಯ್, ಹಿಮ್ಮತ್ ರಖೋ. ಏನಾದರೂ ಆಗ್ಲಿ ಸಾಹಸದ ಹೆಜ್ಜೆಯನ್ನ ಇಡಿ, ದೃಢ ಸಂಕಲ್ಪ ರಖೋ. कुछ भी हो जाए हिम्मत रखो, दृढ़ संकल्प रखो. अगर मानो कभी बददुआ का प्रभाव पड़ भी जावे, ಅಕಸ್ಮಾತ್ ಮತ್ತೊಬ್ರು ನಮ್ಗೆ ಶಾಪ ಕೊಟ್ಟು ಬಿಟ್ರು, ನಮ್ಮ ಬಗ್ಗೆನೇ ಉಲ್ಟಾ ಪಲ್ಟಾ ಮಾತಾಡಿಬಿಟ್ರು, ಅದರದ್ದು ಪ್ರಭಾವ ನನ್ನ ಮೇಲೆ ಬಿತ್ತು, तो 10 गुना दुआएं ज्यादा दे करके उसको खत्म कर देना. ಅವರಿಗೆ ನಾವು ಎಷ್ಟು ಅವರು ನಮ್ಗೆ ಬದುದುವ ಕೊಟ್ಟಿದಾರೋ, ನಮ್ಮ ಬಗ್ಗೆ ಏನು ಉಲ್ಟಾ ಪಲ್ಟಾ ಎಲ್ಲ ಮಾತಾಡಿದಾರೋ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಅವರ ಬಗ್ಗೆ ನಾವು ಒಳ್ಳೇದನ್ನ ಮಾತಾಡಬೇಕು. 10 ಪಟ್ಟು ಜಾಸ್ತಿ ನಾವು ಆಶೀರ್ವಾದವನ್ನ ಕೊಟ್ಟು ಈ ಬದುದುವನ್ನ ಏನ್ ಮಾಡ್ಬೇಕು? ಖತಮ್ ಮಾಡಬೇಕು. ಏಕ ಬದುದುವಾ ಕೆ ಪ್ರಭಾವ ಕೋ 10 गुना दुआएं देके हल्का कर देना, फिर हिम्मत आ जाएगी. ನಮ್ಮ ಬಗ್ಗೆ ಒಬ್ರು ಉಲ್ಟಾ ಪಲ್ಟಾ ಮಾತಾಡಿದಾಳೆ, ಕೆಟ್ಟದ್ ಮಾತಾಡಿದಾರೆ, ಅಥವಾ ಶಾಪದ ಮಾತಾಡಿದಾರೆ, ಹಾಗೆ ಹೋಗ್ಲಿ ಕೆಟ್ಟವರಾಗ್ಲಿ ಅಂತ ಏನಾರು ನಮ್ಮ ಬಗ್ಗೆ ಏನಾರು ಕೆಟ್ಟದ್ದು ಮಾತಾಡಿದ್ರೆ ಅದರ ಪ್ರಭಾವ ನನ್ನ ಮೇಲೆ ಏನು ಬಿದ್ದಿದೆನೋ ಅದಕ್ಕಿಂತ 10 ಪಟ್ಟು ಆಶೀರ್ವಾದವನ್ನ ಕೊಟ್ಟು ನಾನು ಹಗುರ ಬಿಡಬೇಕು. ಆವಾಗ ನನಗೆ ಸಾಹಸ ಬರ್ತದೆ.
नुकसान तो अपने को होता है ना, दूसरा तो बद दुआ दे के चला गया. ಈಗ ಮತ್ತೊಬ್ರು ನಮ್ಮ ಬಗ್ಗೆ ಏನೇನೋ ಉಲ್ಟಾ ಪಲ್ಟಾ ಮಾತಾಡಿ ಅವ್ರು ಹೋಗ್ಬಿಟ್ರು. ನಷ್ಟ ಯಾರಿಗೆ? ನನಗೇನೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಜಿಸ್ನೆ ಬದುದುವ ಸಮಾಲಿ ದುಃಖಿ ಕವನ್ ಹೋತ. ಅಯ್ಯೋ ಅವ್ರ ಹಂಗಂದ್ರು, ನನ್ ಬಗ್ಗೆ ಅವ್ರಿಗೆ ಹಿಂಗಂದ್ರು, ನನ್ ಬಗ್ಗೆ ಏನೇನೋ ಕೆಟ್ಟದ್ ಮಾತಾಡ್ತಿದ್ದಾರೆ ಅಂತ ಹೇಳಿ ಅವೆಲ್ಲ ಅವರು ಹೇಳಿದ ಆಡಿದ ಮಾಡಿದ ಎಲ್ಲಾ ಮಾತುಗಳನ್ನ ನನ್ನೊಳಗೆ ನಾನು ಸಮಾವೇಶಗೊಳಿಸ್ಕೊಂಡ್ರೆ ದುಃಖಿ ಆಗೋದು ಯಾರು? ಲೇನೆ ವಾಲ ವಾ ದೇನೆ ವಾಲ. ಮಾತಾಡೋರೇನೋ ಮಾತಾಡ್ತಾರೆ ಹೋಗ್ತಾರೆ. ನಾನ್ ಮಾತಾಡಿದೀನಿ ಅನ್ನೋದು ಅವ್ರು ನೆನ್ಪಿರಂಗಿಲ್ಲ ಕೊನೆಗೆ. ಆದ್ರೆ ಅವ್ರು ಮಾತಾಡಿದೆಲ್ಲವನ್ನ ಯಾರು ತಲೆಯಲ್ಲಿ ಇಟ್ಕೋತಾರೋ ಅವರು ದುಃಖಿ ಆಗ್ತಾರೆ. ದೇನೆ ವಾಲಾ ಭಿ ಹೋತಾ ಹೈ ಲೇಕಿನ್ ಲೇನೆ ವಾಲಾ ಜಾದಾ ಹೋತಾ ಹೈ. ಬಾಬಾ ಅಂತಾರೆ, ಕೊಡುವಂತವ್ರು ಇರ್ತಾರೆ, ನಮ್ಮ ಬಗ್ಗೆ ಎಲ್ಲ ಉಲ್ಟಾ ಪಲ್ಟಾ ಮಾತಾಡೋರು ಇರ್ತಾರೆ, ಆದ್ರೆ ತಗೊಳ್ಳುವಂಥದ್ದೇ ಜಾಸ್ತಿ ಆಗ್ಬಿಟ್ಟಿದೆ ಅಂತಾರ ಬಾಬಾ. ನಾವೇ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ನನ್ ಬಗ್ಗೆ ಹಿಂಗಂದ್ರು ಎಲ್ಲ ನಾವೇ ಅದನ್ನ ತಗೊಂಡು ಇಟ್ಕೊಂಡ್ಬಿಟ್ರೆ ನಮ್ಮೊಳಗೆ ಡಿಸ್ಟರ್ಬ್ ಯಾರಿಗೆ? ದುಃಖ ಯಾರಿಗೆ? ದೇನೆ ವಾಲಾ ತೋ ಅಲ್ಬೇಲ ಹೋತಾ ಹೈ. ಬಾಬಾ ಅಂತಾರೆ, ಕೊಡುವಂತವ್ರು ಇದ್ದಾರಲ್ಲ ಅವರು ಅಲ್ಬೇಲ. ಅವರು ನಿರ್ಲಕ್ಷ್ಯ ಮಾಡ್ತಾರ. ಅವ್ರದ್ದು ಒಂದು ಚಟ ಕಾಣ್ಕೊಳ್ಳಿ ಹಿಂಗೆ ಹೇಳ್ಬಿಡೋದು, ಹಿಂಗ್ ಮಾತಾಡ್ಬಿಡೋದು. ಅದನ್ನ ನಾವು ತಗೊಂಡವರಿಗೇನೆ ಕಷ್ಟ. ಅದನ್ನೆಲ್ಲ ನೆನ್ಪಿಡ್ಕೊಂಡು ಅವ್ರು ಹಾಗಂದರೆ ಇವ್ರು ಹೀಗಂದರೆ ಅಂತ ನೆನ್ಪಿಡ್ಕೋತೀವಲ್ಲ, ಅವರಿಗೇನೆ ಕಷ್ಟ, ಅವರಿಗೇನೆ ದುಃಖ. ಹಾಗಾದ್ರೆ ತಗೊಂಡವ್ರು ಏನ್ ಮಾಡ್ಬೇಕೀಗ? 10 ಪಟ್ಟಿನಷ್ಟು ಅವರಿಗೆ ಆಶೀರ್ವಾದ ಮಾಡ್ಬೇಕು, 10 ಪಟ್ಟಿನಷ್ಟು ಅವರ ಬಗ್ಗೆ ಒಳ್ಳೇದು ಮಾತಾಡ್ಬೇಕು. ಆವಾಗ ಬದುದುವ ಏನಾಗ್ತದೆ? ಖತಮ್ ಆಗ್ತದೆ. आज बाप दादा अपने दिल की ವಿಶೇಷ ಆಶಾ ಸುಧಾ ರಹೇ ಹೇ. ಬಾಪ್ ದಾದಾ ತನ್ನ ಹೃದಯದಲ್ಲಿ ಏನೋ ಆಸೆ, ಮಕ್ಕಳನ್ನ ಕಂಡ ಕೂಡಲೇ ಅವನಿಗೊಂಥರ ಏನೋ ಆಸೆ ಬರ್ತದೆ. ಅದನ್ನ ಹೇಳ್ಕೊತಿದ್ದಾರೆ. ಬಾಪ್ ದಾದಾಕ್ಕೆ ಸಭಿ ಬಚ್ಚೋಂಕೆ ಪ್ರತಿ ಏನ್ ಆಸೆ? ಮಕ್ಕಳನ್ನ ಕಂಡಾಗ ಒಂಥರ ಆಸೆ ಆಗ್ಬಿಡ್ತದೆ. ಅಯ್ಯೋ ಈ ಮಾತು ಮಕ್ಕಳಿಗೆ ಹೇಳ್ಬಿಡ್ಬೇಕ ನಾನು. ಏನ್ ಬಂದಿರ್ಬೋದು ಬಾಬನಿಗೆ? ಏಕ್ ಬಚ್ಚೋಂಕೆ ಪ್ರತಿ, चाहे देश चाहे विदेश में ही, चाहे सहयोगी है, क्योंकि सहयोगियों को भी ಪರಿಚಯ तो मिला ना. ಬಾಬಾ ಅಂತಿದ್ದಾರೆ, ದೇಶದಲ್ಲಿ ವಿದೇಶದವರು ಸಹಯೋಗಿಗಳು ಇರ್ಲಿ, ಸಹಯೋಗಿಗಳು ಅವರಿಗೆ ಸಹಿತ ಬಾಬನ ಪರಿಚಯ ಅಂತ ಸಿಕ್ಕಿದೆ ಅಲ್ವಾ. तो जब परिचय मिला है तो परिचय से प्राप्ति तो होनी, प्राप्ति तो करनी चाहिए. ಪರಿಚಯ ಇದೆ ಅಂತಂದ ಮೇಲೆ ಪರಿಚಯದಿಂದ ಏನ್ ಸಿಗ್ತದೆ? ಪ್ರಾಪ್ತಿ ಅಂತ ಸಿಗ್ತದೆ. ತೋ ಬಾಪ್ ದಾದಾ ಕಿ ಯಹಿ ಆಶಾ ಹೈ. ಹಾಗಾದ್ರೆ ಇವತ್ತಿನ ಮುರಳಿಯಲ್ಲಿ ಬಾಬಾ ಮಕ್ಕಳ ಪ್ರತಿ ಏನ್ ಆಸೆ ಇಟ್ಕೊಂಡಿದ್ದಾರೆ? ನೀವು ಆಸೆ ಈಡೇರಿಸೋದಿದ್ರೆ ಹೇಳ್ತಾರ ಬಾಬಾ, ಹೇಳಿ ಏನ್ ಆಸೆ ಇಟ್ಕೊಂಡಿದ್ದಾರೆ ಮಕ್ಕಳ ಪ್ರತಿ? ಬಾಬಾ ಅಂತಿದ್ದಾರೆ, ಹರ್ ಬಚ್ಚಾ ದುವಾಯೇ ದೇತಾ ರಹೇ. ನನ್ನ ಪ್ರತಿಯೊಂದು ಮಕ್ಕಳು ಸಹಿತ ಏನ್ ಕೊಡ್ಬೇಕು? ಆಶೀರ್ವಾದ ಕೊಡ್ಬೇಕು. ಹೃದಯದಿಂದ ಆಶೀರ್ವಾದನೇ ಹೊರಬರ್ಬೇಕು. ಮತ್ತೊಬ್ರು ನಮ್ಗೆ ಶಾಪ ಕೊಟ್ರೆ, ನಮ್ಮ ಬಗ್ಗೆ ಉಲ್ಟಾ ಪಲ್ಟಾ ಮಾತಾಡಿದ್ರೆ, ನಮ್ಮ ಬಗ್ಗೆ ಏನೇನೋ ಅಪಪ್ರಚಾರ ಮಾಡಿದ್ರೆ ಎಷ್ಟು ಮಾಡ್ಬೇಕು? ಬಾಬಾ ಹೇಳ್ತಾರೆ, 1ಕ್ಕೆ 10 ಪಟ್ಟಿನಷ್ಟು ಅವರಿಗೆ ಆಶೀರ್ವಾದ ಮಾಡಿ. ಅವ್ರು ನನ್ನ ಬಗ್ಗೆ ಒಂದು ಉಲ್ಟಾ ಮಾತಾಡಿದರೆ ಅವರ ಬಗ್ಗೆ ನಾನು 10 ಒಳ್ಳೇದನ್ನ ಮಾತಾಡ್ಬೇಕು. ಆವಾಗ ಅದೇನಾಗ್ತದೆ? ಖತಮ್ ಆಗ್ತದೆ. ಇಲ್ಲ ಅಂದ್ರೆ ಅವ್ರು ಹಾಗಂದ್ರು, ನನ್ ಬಗ್ಗೆ ಹೀಗಂದ್ರು, ಅವ್ರು ಹಾಗಂದ್ರು ಹೀಗಂದ್ರು ಅಂತ ಹೇಳ್ಕೊಂಡು ಯಾರು ಒಳಗಡೆ ಅದನ್ನ ಸಮಾವೇಶಗೊಳಿಸ್ಕೊತಾರೋ ಅವರೇ ದುಃಖಿಗಳಾಗೋದು. ಬದುದುವ ಸಮಾಲಿ ದುಃಖ ಕೌನ್ ಹೋತಾ ಹೈ. ಮಾತಾಡೋರು ಮಾತಾಡ್ತಾರೆ, ಹೋಗ್ಬಿಡ್ತಾರೆ, ಮತ್ತೆ ಮರ್ತೇ ಬಿಡ್ತಾರೆ. ಇದನ್ನ ಇಟ್ಕೊಂಡವ್ರು ಇದ್ದಾರಲ್ಲ ಅವರು ದುಃಖಿಗಳಾಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರು ಎಷ್ಟು ಬೇಕಾದ್ರೆ ನಮ್ಮ ಬಗ್ಗೆ ಉಲ್ಟಾ ಮಾತು ಬಂದ್ರು ಖತಮ್ ಮಾಡ್ಬೇಕಾದವ್ರು ಯಾರು? ನಾನೇ ಮಾಡ್ಬೇಕು. ನನಗೆ ಏನಾರು ಉಲ್ಟಾ ಪಲ್ಟಾ ಮಾತು ಬಂದಿದೆ ಅಂದ್ರೆ ನಾನೇ ಖತಮ್ ಮಾಡ್ಬೇಕು. ಬಹಳ ಸುಲಭ ಯುಕ್ತಿ. ಅವರ ಬಗ್ಗೆ ಏನ್ ಮಾಡೋದು? 10 ಪಟ್ಟಿನಷ್ಟು ಒಳ್ಳೇದನ್ನ ಮಾತಾಡ್ಬೇಕು. 10 ಪಟ್ಟಿನಷ್ಟು ಅವರ ಬಗ್ಗೆ ಆಶೀರ್ವಾದ ಮಾಡಿ, दुआओं का खजाना जितना जमा कर सको उतना करते जाओ.
ಆಶೀರ್ವಾದದ ಖಜಾನೆಯನ್ನ ಎಷ್ಟು ಜಮಾ ಮಾಡ್ಕೊಳ್ಳಿಕ್ಕಾಗ್ತದೋ ಮಾಡ್ತಾ ಹೋಗ್ರಿ. ಈ ಸಮಯ जितने दुआएं इकट्ठी करेंगे, जमा करेंगे, उतना ही जब आप पूज्य बनेंगे तो आत्माओं को दुआएं दे सकेंगे. ನಾವು ಎಷ್ಟು ಆಶೀರ್ವಾದವನ್ನ ಜಮಾ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟಷ್ಟು ನಾವು ಪೂಜ್ಯರಾಗ್ತೀವಿ. ಆತ್ಮಗಳಿಗೆ ಆಶೀರ್ವಾದವನ್ನ ಕೊಡ್ಲಿಕ್ಕೆ ಸಾಧ್ಯ, ಅನ್ಯರಿಗೂ ಆಶೀರ್ವಾದವನ್ನ ನಾವು ಕೊಡಲು ಸಾಧ್ಯ. ಒಂದು ಕಡೆ ನಾವು ಆಶೀರ್ವಾದವನ್ನ ಜಮಾ ಮಾಡ್ಕೊಂಡ್ರೆ ನಾವು ಪೂಜ್ಯರಾಗ್ತೀವಿ, ಅನ್ಯರಿಗೂ ನಾವು ಆಶೀರ್ವಾದವನ್ನು ಕೊಡಲು ಸಾಧ್ಯ. सिर्फ अभी दुआएं आपको नहीं देनी है, द्वापर से लेके भक्तों को भी दुआएं देनी है. तो इतना दुआओं का स्टॉक जमा करना. ಬಾಬಾ ಅಂತಾರೆ ಸರಿ ಈಗ ಬೇಡಪ್ಪ ಆಶೀರ್ವಾದ ಕೊಡುದು ಬೇಡ, ಆದ್ರೆ ನಮ್ಮ ಹತ್ರ ಸ್ಟಾಕ್ ಇರ್ಲೇಬೇಕು. ಯಾಕೆಂದ್ರೆ ದ್ವಾಪರದ ನಂತರ ಭಕ್ತರಿಗೆ ಆಶೀರ್ವಾದ ಮಾಡ್ಬೇಕಲ್ಲ. ಸ್ಟಾಕ್ ಜಮಾ करना है. राजा बच्चे हो ना, बाप दादा हर एक बच्चे को राजा बच्चा के देखते ही कम नहीं. ಒಂದೊಂದು ಮಕ್ಕಳನ್ನು ಕಂಡಾಗ್ಲು ಬಾಬಾ ರಾಜ ಬಾಯಿಲಿ ಅಂತಾರೆ ಎಲ್ಲರೂ ಇಲ್ವಾ. ಮಕ್ಕಳಿಗೆ ಏನೋ ಹೆಸರೇ ಇರ್ತದೆ, ಮತ್ತೆ ಪುನಃ ಏನಂತಾರೆ ರಾಜಾ ಬಾಯಿಲಿ. ಹಾಗೆ ಬಾಬನ ಸಹಿತ ರಾಜಾ ಬಚ್ಚೆ ಅಂತಾರೆ. ಕಮ್ಮನೆಹಿ, ನನ್ನ ಒಂದೊಂದು ಮಕ್ಕಳು ಸಹಿತ ಯಾವ ಕಾರಣಕ್ಕೂ ಕಡಿಮೆ ಅಲ್ಲ. ಅಚ್ಚ ಬಾಪ್ತದಕ್ಕೆ ಆಶಾ ಅಂಡರ್ಲೈನ್ ಕಿ. ಬಾಬರವರು ಏನ್ ಆಸೆ ಇಟ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಅಂಡರ್ಲೈನ್ ಹಾಕೊಂಡ್ರ? ಏನ್ ಆಸೆ ಇಟ್ಕೊಂಡಿದ್ದಾರೆ? ಹರ್ ಬಚ್ಚಾ ದುವಾಯೇ ದೇತಾ ರಹೇ. ಆಶೀರ್ವಾದವನ್ನ ಕೊಡ್ತಾ ಹೋಗ್ಬೇಕು. ಎಷ್ಟು ಕೊಡ್ಬೇಕು? 100ಕ್ಕೆ 10 ಪಟ್ಟಿನಷ್ಟು ಆಶೀರ್ವಾದ ಕೊಡ್ಬೇಕು. ಜಿಸ್ನೆ ಕಿ ವ ಹಾತ್ ಊಟ. ಬಾಬಾ ನೀನು ಹೇಳಿದ ಆಸೆ ನಾನು ಸರಿಯಾಗಿ ನೆನ್ಪಿಟ್ಕೊಂಡಿನಿ, ಅಂಡರ್ಲೈನ್ ಹಾಕೊಂಡಿದ್ದೀನಿ ಅನ್ನೋರ್ ಕೈತೆ कर ले. अच्छा, बाप दादा ने 6 मास का होमवर्क भी दिया है, याद है ना? 6 ತಿಂಗಳ ಹೋಮ್ವರ್ಕ್ ಅನ್ನ ಬಾಬಾ ಕೊಟ್ಟಿದ್ದಾರೆ, ನೆನ್ಪಿದೆ ಅಲ್ವಾ? ಟೀಚರ್ಸ್ ಕೋ ಯಾದ್ ಹೈ? 6 ತಿಂಗಳ ಹೋಮ್ವರ್ಕ್ ಯಾವುದು? ಏನಂದ್ರು ಬಾಬಾ? 6 ತಿಂಗಳು ಟೈಮ್ ಕೊಡ್ತೀನಿ, ಎಲ್ಲರೂ ಸಹಿತ ಏನ್ ಮಾಡ್ಬೇಕು? ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು. ಮತ್ತೊಬ್ರು ನಮ್ಗೆ ಬದುದುವ ಕೊಟ್ಟರು ಸಹಿತ ನಾವು ಅವರಿಗೆ ಆಶೀರ್ವಾದವನ್ನೇ ಕೊಡ್ಬೇಕು. ನಾವು ಒಳಗಡೆ ಯಾರ ಬದುದುವನ್ನ ನಾವು ಸ್ವೀಕಾರ ಮಾಡಬಾರ್ದು. ನಮ್ಮ ಬಗ್ಗೆ ಏನಾದ್ರು ಮಾತಾಡ್ಕೊಳ್ಳಿ, ಒಂದ್ ವೇಳೆ ನೀವು ಸ್ವೀಕಾರ ಮಾಡಿದ್ರೆ ಒಳಗಡೆ ಡಿಫೆಕ್ಟ್ ಇದೆ ಅಂತ ಅರ್ಥ. ಡಿಫೆಕ್ಟ್ ಇದ್ದವರು ಎಂದಿಗೂ ಪರ್ಫೆಕ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬರವರು ನಮಗೆ ಸಬ್ ಕಾನ್ಶಿಯಸ್ ನಲ್ಲಿಯೂ ಸ್ವಪ್ನದಲ್ಲಿಯೂ ಏನಿರಬಾರದು? ಚಿಂತೆ ಅನ್ನೋದು ಇರಬಾರದು. ಕನಸು ಮನಸ್ಸಿನಲ್ಲೇ ಇರಬಾರದು, ಡಬಲ್ ಲೈಟ್ ಆಗಿರ್ಬೇಕು. ಅದಕ್ಕೆ ಒಂದು ಶಬ್ದ ನೆನ್ಪಿಟ್ಕೊಳ್ಳಿ ಅಂದ್ರು ಬಾಬಾ, ನಿಶ್ಚಿಂತ ಚಕ್ರವರ್ತಿಗಳು ನೀವು. ಯಾವ ಚಿಂತೆನೂ ಇರಬಾರ್ದು. ಒಂದು ಶಬ್ದ ನೆನ್ಪಿಟ್ಕೊಳ್ಳಿ, ಒಂದನ್ನ ಚೇಂಜ್ ಮಾಡ್ಕೊಳ್ಳಿ. ತೆ ಅಷ್ಟೇ. ಮೆರ ಇರುವುದನ್ನ ನೀವು ತೆರ ಮಾಡಿಬಿಡಿ. ಆವಾಗ ಏಕದಮ್ ನಾವು ಹಗುರಾಗ್ಬಿಡ್ತೀವಿ. ಮೆರ ಅಂದ್ರೆ ಭಾರ, ಮೆರ ಅಂತಂದ್ರೆ ದಾಸ್, ಮೆರ ಅಂದ್ರೆ ಉದಾಸ್. ಅದಕ್ಕೆ ಬಾಬಾ ಅಂತಾರೆ ಮಾಯಾ ಕೆ ದಾಸ್, ಸಬ್ ಕುಚ್ ತೇರ ಅಂತ. ಅಂದ್ರೆ ಏಕದಮ್ ಹಗುರಾಗ್ಬಿಡ್ತೀವಿ. ಎಲ್ಲ ಬಾಬಾ ನೋಡ್ಕೋತಾರೆ, ಫಿಕರು ಬಾಬಾ ನೋಡ್ಕೋತಾರೆ. ಯಾವ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಮಾಯಾಜೀತ್ ಆಗ್ತೀವಿ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ನಾನೀಗ ಮಾಯಾಜೀತ್ ಆಗಿದ್ದೀನಿ, ಕರ್ಮೇಂದ್ರಿಯ ಜೀತ್ ಆಗಿದ್ದೀನಿ. ಎಲ್ಲವನ್ನು ಬಾಬಾ ನೀನೇ ಅಂತ ಹೇಳ್ಕೊಂಡು ಬಾಬನಿಗೆ ಅರ್ಪಿಸಿದ್ದೀನಿ. ಲೈಟಿನ ತಾಜ್ ನನ್ನ ತಲೆ ಮೇಲಿದೆ, ನಾನು ಸ್ವರಾಜ್ಯಾಧಿಕಾರಿಯಾಗಿದ್ದೀನಿ ಅನ್ನೋರ ಲಕ್ಷಣ ಏನಂದ್ರು ಬಾಬಾ?
ಸಂತುಷ್ಟತ. ಹೆಂಗಿರ್ಬೇಕು? ಸಂತುಷ್ಟತ. ಸಂತುಷ್ಟ ಇರುವವರು ಅನ್ಯರನ್ನು ಏನ್ ಮಾಡ್ತಾರೆ? ಸಂತುಷ್ಟ ಪಡಿಸ್ತಾರೆ. ಸಂತುಷ್ಟತೆ ಯಾರಿಗೆ? ಸರ್ವ ಪ್ರಾಪ್ತಿ ಸ್ವರೂಪ ಇದ್ದವರು ಸಂತುಷ್ಟ ಇರ್ತಾರೆ. ಇದು ಟೋಟಲಿ ಇವತ್ತಿನ ಈ ಮುರಳಿಯ ಸಾರಾಂಶ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತಗೋಬೇಕು ಅಂತ ಹೇಳಿ 6 ಮಾಸ್ ಕಾ ಹೋಮ್ವರ್ಕ್ ದೀದಿಯಾ. 6 ತಿಂಗಳ ಒಳಗಾಗಿ ಹೋಮ್ವರ್ಕ್ ಕೊಡ್ತಾರೆ ಬಾಬಾ. ನಾನು ಎಲ್ಲಾ ಚಿಂತೆ ಏನ್ ಮಾಡ್ತೀನಿ? ಸಮಾಪ್ತಿ ಮಾಡ್ತೀನಿ, ಆಶೀರ್ವಾದ ತುಂಬ್ಕೋತೀನಿ, ಎಲ್ಲರಿಗೂ ಆಶೀರ್ವಾದ ಕೊಡ್ತೀನಿ. अच्छा, ये दृढ़ संकल्प की रिजल्ट 1 मास की देखेंगे. नया वर्ष तो जल्दी शुरू होने वाला है. 6 मास का होमवर्क अपना है. ये 1 मास दृढ़ संकल्प की रिजल्ट देखेंगे. बाबा अंतर 1 दृढ़ संकल्प अंद्रू बाबा 1ಕ್ಕೆ 10 ಪಟ್ಟಿನಷ್ಟು ನಾನು ಆಶೀರ್ವಾದ ಕೊಡ್ತೀನಿ ಅನ್ನುವಂತ ದೃಢ ಸಂಕಲ್ಪ. ಇದು 1 ತಿಂಗಳಲ್ಲಿ ರಿಸಲ್ಟ್ ಬೇಕು. ठीक है ना? टीचर्स 1 मास ठीक है? पांडव ठीक है? ओके, अच्छा. जो पहली बार मधुबन में पहुंचे ही वो हाथ उठा. ಯಾರು ಪ್ರಥಮ ಬಾರಿ ಮಧುಬನಕ್ಕೆ ಬಾಬರವರ ಮಿಲನಕ್ಕೆ ಬಂದಿದ್ದೀರಿ ಅವರು ಕೈ ಎತ್ತಿ. अच्छा, बहुत अच्छा. देखो बाप दादा को सदा नए बच्चे बहुत प्यारे लगते हैं. ಹೊಸ ಹೊಸ ಮಕ್ಕಳು ಹುಟ್ಟಿದಂಗೆ ಬಾಬನಿಗೇನು ಅವ್ರ ಮೇಲೆ ಬಹಳ ಪ್ರೀತಿ. लेकिन नए बच्चे जैसे वृक्ष होता है ना, उसमें जो छोटे छोटे पत्ते निकलते हैं वो चिड़ियों को बहुत प्यारे लगते हैं. ऐसे नए नए जो बच्चे हैं तो माया को भी नए बच्चे बहुत प्यारे लगते हैं. ಹೊಸ ಹೊಸ ಚಿಗುರು ಬಂದ ಕೂಡ್ಲೆ, ಗಿಡದಲ್ಲಿ ಹೊಸ ಹೊಸ ಚಿಗುರು ಬಂದ ಕೂಡ್ಲೆ ಆ ಕೀಟಗಳಿಗೆಲ್ಲ ಏನು, ಬಹಳ ಹುಳಗಳಿಗೆಲ್ಲ ಅದು ತಿನ್ಲಿಕ್ಕೆ ಬಹಳ ಇಂಟ್ರೆಸ್ಟ್. ಹಾಗೇನೆ ಬಾಬನ ಪರಿವಾರದಲ್ಲಿ ಹೊಸಬ್ರು ಕೋರ್ಸ್ ತಗೊಳ್ತಾ ಬಾಬನ ಮಕ್ಕಳಾಗ್ತಾರಲ್ಲ, ಆ ಹೊಸಬ್ರನ್ನ ಕಂಡ್ರೆ ಮಾಯೆಗೆ ಬಹಳ ಪ್ರೀತಿ ಅಂತೆ. ಅದಕ್ಕೆ ಮಾಯೆಗೆ ವಶ ಆಗ್ಬಾರ್ದಂತ ಬಾಬನು ಏನ್ ಮಾಡ್ತಾರ, ಮಕ್ಕಳನ್ನ ಕಂಡ್ರೆ ಬಹಳ ಪ್ರೀತಿ ಮಾಡ್ತಾರೆ. वो चिड़ियों को बहुत प्यारे लगते. नए नए जो बच्चे ही तो माया को भी नए बच्चे बहुत प्यारे लगते. इसलिए हर एक जो नए ही वह हर रोज अपने नवीनता को ಚೆಕ್ करना. ಯಾರು ಹೊಸಬ್ರು ಬಂದಿದ್ದೀರಿ ತಮ್ಮ ಜೀವನದಲ್ಲಿ ನವೀನತೆಯನ್ನ ಚೆಕ್ ಮಾಡ್ಕೊಳ್ಳಿ. आज के दिन अपने में क्या नवीनता लाई. ಇವತ್ತಿನ ದಿನ ನನ್ನ ಜೀವನದಲ್ಲಿ ಯಾವ ಹೊಸತನವನ್ನ ನಾನು ತಂದಿದ್ದೀನಿ, कौन सा विशेष गुणवನ್ನ ತಂದಿದ್ದೀನಿ, कौन सी शक्ति अपने में विशेष धारण की है. ಯಾವ ನವೀನತೆ ಇವತ್ತು, ವಿಶೇಷವಾಗಿ ಯಾವ ಶಕ್ತಿ, ವಿಶೇಷವಾಗಿ ಇವತ್ತು ಯಾವ ಗುಣವನ್ನ ನಾನು ಪ್ರಾಕ್ಟಿಕಲ್ ತಂದಿದ್ದೀನಿ, ಧಾರಣೆ ಮಾಡಿದ್ದೀನಿ. तो चेक करते रहेंगे, स्वयं को परिपक्व करते रहेंगे तो सेफ रहेंगे. ಬರಲಿ ಮಾಯೆ ಪರವಾಗಿಲ್ಲ, ಆದರೆ ಪ್ರತಿನಿತ್ಯನೂ ಸಹ ಒಂದಲ್ಲ ಒಂದು ನವೀನತೆ, ಒಂದಲ್ಲ ಒಂದು ಗುಣ, ಒಂದಲ್ಲ ಒಂದು ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ತಾ ಹೋಗ್ಬೇಕು, ಪರಿಪಕ್ವ ಆಗ್ತಾ ಹೋಗ್ಬೇಕು, ಚೆಕ್ ಮಾಡ್ತಾ ಇರ್ಬೇಕು. ಆವಾಗ ನಮ್ ಲೈಫ್ ಸೇಫ್ रहेंगे. ಹೇಗಿರ್ತೀವಿ? ಸುರಕ್ಷಿತ ಆಗಿರ್ತೀವಿ. ಅಮರ रहेंगे, ಅಮರರಾಗಿರ್ತೀವಿ. तो ಅಮರ रहना ಅಮರ ಪದ ಪಾನಾ ಹಿ है. ಅಮರರಾಗಿರ್ಬೇಕು, ಅಮರ ಪದವಿಯನ್ನು ಪಡೆಯಲೇಬೇಕು. अच्छा, चारों ओर के बेफिक्र बादशाहों को सदा रूहानी फक्र में रहने वाले श्रेष्ठ आत्माओं को, सदा प्राप्त हुए खजानों को जमा के खाते में बढ़ाने वाले तीव्र पुरुषार्थी आत्माओं को, सदा एक समय में 3 प्रकार की सेवा करने वाले श्रेष्ठ सेवादारी बच्चों को बाप दादा का याद प्यार, पदम 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 गुणा याद प्यार और नमस्ते. ಬಾಬಾ ತಿಳಿಸ್ತಾರೆ, 4 ಕಡೆಯ ನಿಶ್ಚಿಂತ ಚಕ್ರವರ್ತಿಗಳಿಗೆ, ಸದಾ ಆತ್ಮಿಕ ನಶೆಯಲ್ಲಿರುವ ಶ್ರೇಷ್ಠಾತ್ಮಗಳಿಗೆ, ಸದಾ ಪ್ರಾಪ್ತಿಯಾದ ಖಜಾನೆಯನ್ನು ಜಮದ ಖಾತೆಯನ್ನ ವೃದ್ಧಿ ಮಾಡುವ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ, ಸದಾ ಒಂದೇ ಸಮಯದಲ್ಲಿ 3 ಪ್ರಕಾರದ ಸೇವೆ ಮಾಡುವ
ಶ್ರೇಷ್ಠ ಸೇವಾದಾರಿ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ಪದಂ 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 ಗುಣ, ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ वरदान, सर्वशक्तियों को ऑर्डर प्रमाण अपना सहयोगी बनाने वाले ಪ್ರಕೃತಿ ಚೀತ್ ಭವ. ಸರ್ವಶಕ್ತಿಗಳನ್ನು ಆರ್ಡರ್ ಪ್ರಮಾಣ ನಮ್ಮ ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವ ಪ್ರಕೃತಿ ಜೀತ್ ಆಗಿರಿ. ಸರ್ವಶಕ್ತಿಗಳನ್ನು ಆರ್ಡರ್ ಪ್ರಮಾಣ ತಮ್ಮ ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವ ಪ್ರಕೃತಿ ಜೀತ್ ಆಗಿರಿ. ಸರ್ವಶಕ್ತಿಗಳು ಹೆಂಗಿರ್ಬೇಕು? ಆರ್ಡರ್ ಪ್ರಮಾಣ ನನಗೆ ಸಹಯೋಗ ಕೊಡಬೇಕು. ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕದು ಆರ್ಡರ್ ಪ್ರಮಾಣ ನನಗೆ ಸಹಯೋಗವನ್ನ ಕೊಡಬೇಕು. ಅಂತಹ ಪ್ರಕೃತಿ ಜೀತ್ ಆಗಿರಿ. ಎಲ್ಲಕ್ಕಿಂತ ಸಬಸೆ ಬಡಿತೆ ಬಡಿ ದಾಸಿ ಪ್ರಕೃತಿ ಹೈ. ಎಲ್ಲಕ್ಕಿಂತ ದೊಡ್ಡ ದಾಸಿ ಯಾರು? ಪ್ರಕೃತಿ. जो बच्चे प्रकृति जीत बनने का वरदान प्राप्त कर लेते ही उनके ऑर्डर प्रमाण सर्वशक्तियां और प्रकृति रूपी दासी कार्य करती है, अर्थात समय पर सहयोग देती है. ಯಾರು ಪ್ರಕೃತಿ ಜೀತ್ ಭವ ಅಂತ ಹೇಳ್ಕೊಂಡು ವರದಾನವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೋ ಅವರಿಗೆ ಸರ್ವಶಕ್ತಿಗಳು ಆರ್ಡರ್ ಪ್ರಮಾಣ ನಡೀತದೆ. ಪ್ರಕೃತಿನ ಸಹಿತ ದಾಸಿಯಾಗಿ ಕೆಲಸವನ್ನ ಮಾಡ್ತದೆ. ಮತ್ತೆ ಪ್ರಕೃತಿ ಸಮಯಕ್ಕೆ ತಕ್ಕಂತೆ ನಮಗೆ ಸಹಯೋಗವನ್ನ ಕೊಡ್ತದೆ. ನಮ್ಗೆ ಹೇಗ್ ಬೇಕಂಗೆ ಈ ಪ್ರಕೃತಿ ಅಥವಾ ಈ ಪಂಚತತ್ವ ನಮ್ಗೆ ಹೆಂಗ್ ಬೇಕಂಗೆ ಸಹಯೋಗವನ್ನ ಕೊಡ್ತದೆ ಅಲ್ವಾ? ಬಹಳ ಸೆಕೆ 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 ಅಂತಿದ್ದಾಗ ಇದ್ದಕ್ಕಿದ್ದಂಗೆ ಏನ್ ಮಾಡ್ತದೆ? ತಂಪು ಗಾಳಿ ಬೀಸ್ತದೆ. ಪ್ರಕೃತಿ ನಮ್ಗೆ ಬೇಕಾದಂಗೆ ಸಹಾಯ ಕೊಡ್ತದೆ. ಯಾರಿಗೆ? प्रकृति जीत आदर. लेकिन यदि प्रकृति जीत बनने के बजाय अलबेलेपन की नींद में व अल्पकाल के प्राप्ति के नशे में या व्यर्थ संकल्पों के नाच में मस्त होकर प्रकृति जीत आಗುವ ಬದಲು ಅಂತರ ನಿರ್ಲಕ್ಷ್ಯತನದ ನಿದ್ರೆ, ಅಲ್ಪಕಾಲದ ಪ್ರಾಪ್ತಿಯ ನಶೆ, ಅಲ್ಪಕಾಲದ ಪ್ರಾಪ್ತಿ ಅದರ ಬಗ್ಗೆ ನಶೆ, ವ್ಯರ್ಥ ಸಂಕಲ್ಪದಲ್ಲಿ ಡ್ಯಾನ್ಸ್ ಮಾಡೋದು. ಬಾಬಾ ಅಂತಾರೆ ಅವರು ತಮ್ಮ ಸಮಯವನ್ನ ಗಮತೆ ಶಕ್ತಿಯ ಆರ್ಡರ್ ಪ್ರಕಾರ ಸಹಯೋಗ ಕೊಡಂಗಿಲ್ಲ. ಅಂತವರಿಗೆ ಸರ್ವಶಕ್ತಿಗಳು ಆರ್ಡರ್ ಪ್ರಮಾಣ ಸಹಯೋಗ ಕೊಡುವುದಿಲ್ಲ. ಅವರು ಸಮಯವನ್ನ ಹಾಳು ಮಾಡ್ತಾ ಇರ್ತಾರೆ. ಆದ್ದರಿಂದ ಚೆಕ್ ಕರೋ ಪಹಲೆ ಮುಖ್ಯ संकल्प शक्ति, नेक्स्ट निर्णय शक्ति, नेक्स्ट संस्कार की शक्ति, तीनों ही ऑर्डर में ही ಚೆಕ್ ಮಾಡ್ಕೋಬೇಕು. ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸಂದ್ರೆ ಸಂಕಲ್ಪ ಶಕ್ತಿ, ಬುದ್ಧಿ ಅಂದ್ರೆ ನಿರ್ಣಯ ಶಕ್ತಿ, ಮೂರನೇದ್ದು ಸಂಸ್ಕಾರದ ಶಕ್ತಿ. ಇದು ಮೂರು ಸಹಿತ ಆರ್ಡರ್ ಪ್ರಮಾಣ ಇರಬೇಕು. ಆರ್ಡರ್ ಪ್ರಮಾಣ ಇರ್ಬೇಕು. ಹೆಂಗಿರ್ಬೇಕು ನಮ್ ಸಂಸ್ಕಾರ? ಬುದ್ಧಿ ನಿರ್ಣಯ ಹೆಂಗ್ ತಗೋಬೇಕು? ಮನಸ್ಸಿನ ಸಂಕಲ್ಪಗಳು ಹೆಂಗಿರ್ಬೇಕು? ಬಾಬಾ ತಿಳಿಸ್ತಿದ್ದಾರೆ. ಇದು ಮೂರು ಆರ್ಡರ್ ಪ್ರಮಾಣ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಸರ್ವಶಕ್ತಿಗಳು ಆರ್ಡರ್ ಪ್ರಮಾಣ ಸಹಯೋಗಿ ಆಗ್ಬೇಕಾದ್ರೆ ಇದು ಮೂರು ಆರ್ಡರ್ ಪ್ರಮಾಣ ನಡಿಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಪ್ರಕೃತಿ ಚೀತ್, प्रकृति चीता टूक. अच्छा स्लोगन, बाप दादा के गुण गाते रहो तो स्वयं भी गुणमूर्त बन जाएंगे. ಬಾಬರವರ ಗುಣವನ್ನ ಗಾಯನ ಮಾಡಿ ಆವಾಗ ನಾವು ಗುಣಮೂರ್ತಿ ಆಗ್ತೀವಿ. ಬಾಬರವರ ಗುಣವನ್ನ ಗಾಯನ ಮಾಡಿ ಆಗ ನಾವು ಗುಣಮೂರ್ತಿ ಆಗ್ತೀವಿ. ಬಾಬನ ಗುಣಗಾಯನ ಮಾಡ್ತಾ ಇದ್ರೆ ಏನಾಗ್ತೀವಿ? ಗುಣಮೂರ್ತಿ ಆಗ್ತೀವಿ. ಅವ್ಯಕ್ತ ಇಶಾರೆ ಕಂಬೈಂಡ್ ರೂಪ ಅಂತ ನೆನ್ಪಿಡ್ಕೋಬೇಕು. ಒಂದು ಅವ್ಯಕ್ತ ಇಶಾರೆ ಬಂದ ಕೂಡಲೇ ಕಂಬೈಂಡ್ ರೂಪ. ಫಸ್ಟ್ ಅವ್ಯಕ್ತ ಇಶಾರೆ ಬಂದ ಕೂಡಲೇ
ಏಕತೆ, ಏಕಾಗ್ರತೆ, ಆಮೇಲೆ ಸತ್ಯತೆ ಮತ್ತು ಸಭ್ಯತೆ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. कंबाइंड सेवा के बिना सफलता असंभव है. सेवा के बिना सफलता असंभव है. ऐसे नहीं कि जाओ सेवा करने और लौटो तो कहो माया आ गई, मूड ऑफ हो गया, डिस्टर्ब हो गया. इसलिए अंडरलाइन करो. ಹೋಗಿರ್ತೀವಿ ಸೇವೆ ಮಾಡ್ಲಿಕ್ಬೇಕಂತ, ಸೇವೆ ಮಾಡ್ಲಿಕ್ಕೆ ಹೋದ ಕೂಡಲೇ ವಾಪಸ್ ಬರ್ತೀವಿ. ಯಾಕೆ? ಅಲ್ಲಿ ಮಾಯ ಬಂತು, ನಂಗೆ ಮೂಡ್ ಆಫ್ ಆಯ್ತು, ನಂಗೆ ಮೂಡೇ ಬಂದಿಲ್ಲ ಸೇವೆ ಮಾಡ್ಲಿಕ್ಕೆ, ನಂಗೆ ಬಹಳ ಡಿಸ್ಟರ್ಬ್ ಆಯ್ತು, ಅದಕ್ಕೆ ನಾನು ಸೇವೆ ಮಾಡಂಗಿಲ್ಲ ಅಂತ ವಾಪಸ್ ಬಂದೆವು. ಅದಕ್ಕೆ ಅಂಡರ್ಲೈನ್ ಹಾಕೋಬೇಕು. ಸೇವೆಯಲ್ಲಿ ಸಫಲತೆ, ಸೇವೆಯಲ್ಲಿ ವೃದ್ಧಿಯ ಸಾಧನವಾಗಿದೆ ಸ್ವಸೇವಾ ಮತ್ತೆ ಸರ್ವರ ಸೇವಾ ಕಂಬೈನ್ಡ್ ಆಗಿರ್ಬೇಕು. ಸ್ವಸೇವಾ ಮತ್ತು ಸರ್ವರ ಸೇವಾ ಕಂಬೈನ್ಡ್ ಆಗಿರ್ಬೇಕು. ಸ್ವಸೇವಾ ಸರ್ವಕಿ ಸೇವಾ ಕಂಬೈನ್ಡ್ ಆಗಿರ್ಬೇಕು. ಅದರಿಂದ ಯಾವಾಗ ನಿನ್ನೆ ಬಂತು ಕರ್ಮ ಮತ್ತು ಯೋಗ ಕಂಬೈನ್ಡ್, ಈಗ ಸ್ವಸೇವಾ ಮತ್ತು ಸರ್ವರ ಸೇವಾ ಕಂಬೈನ್ಡ್ ಆಗಿರ್ಬೇಕು. ಅಚ್ಚಾ, ಇವತ್ತಿನ ಸ್ವಮಾನ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೀನಿ. ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೀನಿ. ಅಚ್ಚಾ, ಓಂ ಶಾಂತಿ. जब से आए आपकी किरणों के नीचे, हम जब से आए आपकी किरणों के नीचे, आ गए जैसे शीतल शीतल झरनों के नीचे, आ गए जैसे शीतल शीतल झरनों के नीचे। हम जब से आए आपकी किरणों के नीचे, से आपकी हम तो नहाए हुए हैं। किरणों की बाहों में बाबा हमको समाए हुए हैं। रोशनी से आपकी हम तो नहा
शीतल झरनों के नीचे हम जब से आए आपकी किरणों के नीचे। बधाइयाँ ये कह रही दिशाएं, बजती है शहनाइयाँ दे रही दुआएं। मिल रही है बधाइयाँ ये कह रही दिशाएं, बजती है शहनाइयाँ दे रही दुआएं। आज वतन से फरिश्ते भी, वतन से फरिश्ते भी झूम झूम गाएं, झूम झूम के गाएं। स्नेह जल से बागबां हम फूलों को सींचें, जल से बागबां हम फूलों को सींचें। आ गए जैसे शीतल शीतल झरनों के नीचे हम जब से आए आपकी किरणों के नीचे। अब तो वतन से जाने को जी नहीं करता, हर दम मिले और मिलते रहे जी नहीं भरता। अब तो वतन से जाने को जी नहीं करता, हर दम मिले और मिलते रहे जी नहीं भरता। साथी पुराना समाये सुहाना, साथी पुराना समाये सुहाना हर मन को हरता, हर मन को हरता। प्रेम डोर से बाबा हम रूहों को खींचे, प्रेम डोर से बाबा हम रूहों को खींचे। आ गए जैसे शीतल शीतल झरनों के नीचे हम जब से आए आपकी किरणों के नीचे।
ओम शांति, ओम शांति, ओम शांति।